ನಮಸ್ಕಾರ ವೀಕ್ಷಕರೇ, ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನ ಒಂದು 2-3 ಸತಿ ಮಾಡಿದ್ದೀನಿ, ಅದರ ಡಿಲೀಟ್ ಮಾಡಿದ್ದೀನಿ. ನೆನ್ನೆ ಸಮೇತ ಮಾಡಿದೆ. ಸುಮಾರು 2 ಅವರ್ಸ್ ಆಗಿದ್ದರಿಂದ ಡಿಲೀಟ್ ಮಾಡಿದೆ ವೀಕ್ಷಕರೇ. ಅದು ಡಿಲೀಟ್ ಅಂದರೆ ಅದನ್ನು ಅಪ್ಲೋಡ್ ಮಾಡಿಲ್ಲ, ಚಿಕ್ಕದಾಗಿ ಸ್ವಲ್ಪ ಇದು ಮಾಡಿಕೊಂಡು ಅಪ್ಲೋಡ್ ಮಾಡೋಣ ಅಂತ ಅಷ್ಟೇ. ಯಾಕೆಂದರೆ ನನ್ನ ಪರಿಚಯ ಅಂತ ಅದು ಇದು ಅಂತ ಮಾಡ್ಕೊಂಡು ಬರ್ತಾಯಿದ್ರು. ವೈಯಕ್ತಿಕವಾಗಿ ನನ್ನ ಕೆಲವೊಂದು ವಿಚಾರಗಳನ್ನ ಪರಿಚಯ ಅಂತ ಮಾಡಿಸೋದು ವೀಕ್ಷಕರ. ಹಾಗಾಗಿ ನಿಮಗೆ ನಾನು ಹೇಳ್ದಂಗೆ ಮೊದಲೇ ಸಹ ಈಗಲೂ ಸಹ ಹೇಳೋದು, ಈ ಪ್ರಾಪಂಚಿಕ ವಿಚಾರಗಳಲ್ಲಿ ಯಾವುದೂ ಸಹ ಆಸಕ್ತಿ ಇರೋದಿಲ್ಲ. ಆದರೂ ನಾನು ತೊಡಗ್ತಿದ್ದೀನಿ. ನಿಮ್ಮಲ್ಲಿ ಸಾವಿರ ರೀತಿ ಗೊಂದಲಗಳು ಮೂಡಬಹುದು. ಹಲವು ರೀತಿಯ ಕ್ಷೇತ್ರಗಳಿದೆ, ಹಲವು ರೀತಿಯ ವಿಚಾರ, ಹಲವು ರೀತಿಯಲ್ಲಿ ಪ್ರಾಪಂಚಿಕವಾಗಿರೋದ್ರಿಂದ, ಹಲವು ರೀತಿಯಲ್ಲಿ ಅದರದೇ ಆದಂಥ ದೃಷ್ಟಿಕೋನದಲ್ಲಿ ಪ್ರಪಂಚ ಇದಾಗ್ತಿರೋದ್ರಿಂದ, ಇಲ್ಲಿ ಮಧ್ಯದಲ್ಲಿ ಯಾರೋ ಒಬ್ಬರು ಇದು ಮಾಡ್ತಿದ್ದಾಗ ನಿಮಗೆ ಏನೋ ಒಂದು ಡಿಸ್ಟರ್ಬೆನ್ಸು, ಮತ್ತೊಂದು ಮಗದೊಂದು ಏನಕ್ಕೋ ಟ್ರೈ ಮಾಡ್ತಿರ್ಬೋದು, ಅದು ಇದು ಅಂತ ಅನ್ನಿಸ್ಬೋದು ಸಾಮಾನ್ಯವಾಗಿ. ಯಾಕೆಂದರೆ ಹಲವು ರೀತಿಯಲ್ಲಿ ಬಂದಿರೋದ್ರಿಂದ ಪ್ರಾಪಂಚಿಕ ನೆಲಗಟ್ಟು ನೋಡಿದಾಗ ಹಲವು ರೀತಿಯಲ್ಲಿ ಇರೋದ್ರಿಂದ ಎಲ್ಲ ಆ ಥರ ಇದಾಗುತ್ತೆ ಅಂತ ನನಗೂ ತುಂಬ ಸತಿ ಅನಿಸ್ತಾ ಇರ್ತದೆ. ಆದರೂ ನಾನು ಸಹ ತೊಡಗೋದು. ಅದಕ್ಕೆ ನಾನು ಹುಲಿಕಲ್ ನಟರಾಜ್ ಅವರ ಹೆಸರು ಸಹ ಏನು ಕೇಳಿದಂದರೆ, ಈ ಥರ ಎಲ್ಲ ಒಂದು ಆಯಾಮಗಳಲ್ಲಿ ಹೋಗಿದೆ. ಈಗ ಕೆಲವೊಂದು ರಾಜಕೀಯ ಥರ ಇದು ಮಾಡ್ತಂದರೆ, ರಾಜಕೀಯಕ್ಕೆ ಅವಕಾಶ ಆಗಲಿ, ಮತ್ತೊಂದು ಕ್ಷೇತ್ರಗಳಿಗೆ ಅವಕಾಶ ಆಗಲಿ, ಅದೇನು ಮಾಡ್ತಾರೆ ಅದೆಲ್ಲ ಇದು ಮಾಡ್ತಿರ್ತಾರೆ. ಹಾಗೆ ಈಗ ಏನೋ ಆಧ್ಯಾತ್ಮಿಕವಾಗಿ ಮಾತಾಡ್ತಿದ್ರೆ, ಏನೋ ಗುರೂಜಿ ಅಂತನೋ, ಸ್ವಾಮೀಜಿ ಅಂತನೋ, ಮಗದೊಂದು ಮಠ, ಪೀಠ, ಅದು ಇದು ಅಂತೆಲ್ಲ ಕಟ್ಟಿ ಜನಗಳು ಇದು ಮಾಡುವಂಥದ್ದೆಲ್ಲ ಆಗೋಗಿದೆ ವೀಕ್ಷಕರೇ. ಇದೆಲ್ಲ ನಾನು ಅದಕ್ಕೆ ಅವ್ರು ಯಾಕೆ ಹೇಳಿದಂದರೆ, ಅವರು ತುಂಬ ಕಾರ್ಯಗಳಲ್ಲಿ ತೊಡಗಿರೋರು, ತುಂಬ ಜನಗಳಿಗೆ ಅದರದೇ ಅಂತ ಶ್ರಮ ಪಟ್ಟಿರೋರು, ಜನಗಳಿಗೆ ಅರಿವು ಮೂಡಿಸಿದಂತಹ ವ್ಯಕ್ತಿಗಳಲ್ಲಿ ಅವರು ಸಹ ತುಂಬ ಹಿರಿಯರು. ಅವರ ಬಗ್ಗೆ ಮಾತಾಡೋಷ್ಟು ನಮಗೆ ಇದಿಲ್ಲ. ಆದರೆ ನಿಮಗೆ ಒಂದು ಇದಾಗಿರಲಿ ಅಂತ ಹೇಳ್ಬಿಟ್ಟು ಅವರ ಹೆಸರು ಹೇಳಿದಷ್ಟೇ, ಒಂದು ಇದರಲ್ಲಿ. ಹಾಗಾಗಿ ತಪ್ಪಾಗಿ ಬಳಸ್ಕೊಂಡಿದ್ರೆ ಕ್ಷಮೆ ಇರಲಿ. ಯಾಕೆಂದರೆ ಅರಿವು ಅನ್ನೋದು ಮೂಡಬೇಕು, ಮೂಡದಲ್ಲಿ ಮುಳಗಬಾರದು ಅಂತಷ್ಟೇ. ಯಾಕಂದರೆ ನಾವು ಇಲ್ಲಿ ತೊಡಗ್ತಿರೋದು, ನೀವು ಯಾವುದೋ ಇದು ಕಟ್ಟಬೇಕು, ಅದೇ ಅದು ಸ್ವಾಮೀಜಿ ಆಗಬೇಕು, ಗುರೂಜಿ ಆಗಬೇಕು ಅನ್ನೋದು ನನಗಿಲ್ಲ. ಅದು ವೈಯಕ್ತಿಕವಾಗಿ ಅದು ನನಗಿಲ್ಲ. ನನ್ನ ಜೀವನನೂ ಅದಲ್ಲ. ಜನಗಳ ಜೊತೆ ಇರುವಂಥ ಜೀವನ ನನ್ನದಲ್ಲ. ಜನಗಳ ಸಮೂಹದಲ್ಲಿ ಇರುವ ವ್ಯಕ್ತಿನೂ ನಾನಲ್ಲ. ಜನಗಳ ಪ್ರೀತಿ ಬಯಸುವಂಥ ವ್ಯಕ್ತಿನೂ ನಾನಲ್ಲ. ನಾನು ಯಾರು ನೋಡೋಕೆ ಇಷ್ಟಪಡಲ್ಲ. ನನ್ನನ್ನು ಯಾರು ನೋಡಬೇಕು ಅಂತಲೂ ಆಸಕ್ತಿ ನಾನು ಜಾಸ್ತಿ ಇಲ್ಲ ವೀಕ್ಷಕರೇ. ಹಾಗಾಗಿ ಈ ಥರ ಎಲ್ಲ ಬಂದಿರುವಂಥ ಆಯಾಮದ ಪ್ರಪಂಚ ಇದು. ಜನಗಳು ಅಷ್ಟೇ ಅವ್ರದ್ದೇ ಆದಂಥ ಇದರಲ್ಲಿ ಅವರು ಇದು ಮಾಡ್ಕೊಳ್ತಿರ್ತಾರೆ. ಹಾಗಾಗಿ ನಮ್ಗೆ ಎಷ್ಟೇ ಇದು ಮಾಡಿದ್ರು ನಾವೇ ಸಹ ಎಷ್ಟೋ ಸತಿ ಕಾಲಿಗೆ ಬಿದ್ದಿರೋದು ಇದೆ. ಹಾಗಾಗಿ ನಾವು ಯಾರನ್ನೂ ನಮ್ಮ ಹತ್ರ ಬಂದಿರೋರನ್ನ ಯಾರನ್ನೂ ಹಂಗೆ ಮೂಢನನ್ನಾಗಿ ಕಳಿಸಿಲ್ಲ. ಅದು ನಮ್ಮ ಹತ್ರ ಬಂದಿರುವಂಥದ್ದು ವೀಕ್ಷಕರಿಗೆ. ನಾನು ವಾಟ್ಸಪ್ ಆಗಲಿ, ಈ ಯೂಟ್ಯೂಬ್ ಆಗಲಿ, ಇದು ಬರೋಕ್ಕಿಂತ ಮುಂಚೆನೇ ನನಗೆ ಅದರದೇ ಆದಂತಹ ವಿಚಾರಗಳಿತ್ತು ವೀಕ್ಷಕರೇ. ಅದನ್ನ ಯಾವುದು ನಾನು ಆಗಲೂ ತಗೊಂಡಿಲ್ಲ. ನಾನಾಗಲೂ ಸಹ ಅದನ್ನೆಲ್ಲ ಬದಿಗೊಟ್ಟು ಇದು ಮಾಡಿ ಬಂದಿರುವಂಥದ್ದು. ಈಗ ಏನಿಲ್ಲ ಅಂಥದ್ದನ್ನು ನೋಡಬೇಕು ಅಂತಂದರೆ, ಈಗ ಅಂಥದ್ದೆಲ್ಲ ಏನಿಲ್ಲ. ಹಾಗಾಗಿ ಅದೆಲ್ಲ ಬಿಟ್ಟು ಬಂದಂತಿರುವಂಥದ್ದು, ಮದುವೆ ಎಲ್ಲ ಆಗಿರುವಂಥದ್ದು, ಈ ಥರ ಎಲ್ಲ ಬಂದಿರುವಂಥದ್ದು. ನಮ್ಗೆ ಈಗ ಅಂಥದ್ದೇನಿಲ್ಲ ವೀಕ್ಷಕರು. ಆಗ ತುಂಬ ಚೆನ್ನಾಗಿರುವಂಥದ್ದು ಎಲ್ಲ ಇತ್ತು ಅಂತ ಒಂದು ಅನಿಸುತ್ತೆ. ಅದನ್ನು ನಾವು ಯಾವುದನ್ನು ತೊಗೊಂಡಿಲ್ಲ. ಬಂದು ಅದನ್ನು ಎಲ್ಲ ಅವ್ರಿಗೆ ನಾನು ಇದು ಮಾಡಿದ್ದೀನಿ. ನಮ್ಮದು ನೇರ ವೀಕ್ಷಕರೇ. ಯಾಕಂದರೆ ಯಾರೂ ಸಹ ಯಾರ ಕಾಲಕ್ಕೆ ಯಾರೂ ಬೀಳಲ್ಲ ಇವತ್ತು. ಎಂಥ ಜನ್ರೇಷನ್ ಆದರೂ ಯಾರಾದ್ರೂ ಯಾರು ಇನ್ನೊಬ್ರು ಕಾಲಕ್ಕೆ ಬೀಳಲ್ಲ. ಜಸ್ಟ್ ಒಂದು ಇದರಲ್ಲೇ ಮಾತಿಗೆ ಅವ್ರನ್ನ ಬಿಟ್ಕೊಡೋಕ್ಕೆ ಆಗದಂಥ ಸ್ಥಿತಿಗತಿಗಳಲ್ಲಿ ಇರುವಂಥ ಪ್ರಪಂಚ ಇರುವಂಥದ್ದು ಆಗ್ಲಿಂದನೂ ಈಗಲೂ ಅಷ್ಟೇ. ಹಾಗಾಗಿ ನಾವು ಈ ಥರ ಎಲ್ಲ ತೊಡಗೋದ್ರಿಂದ ನಿಮ್ಮಲ್ಲಿ ಹಲವು ರೀತಿಯ ಗೊಂದಲಗಳು ಮೂಡ್ಬೋದು ಅಂತ ನನಗೆ ಸುಮಾರು ಸತಿ ಅನ್ಕೊಂಡು ನಾನು ಅಂದ್ರೂ ವಿಡಿಯೋ ಆಗಲಿ, ಸ್ಟೇಟಸ್ ಇದರಲ್ಲಿ, ವಾಟ್ಸಪ್ ಇದಾಗಲಿ ತೊಡಗೋದು. ನಿಮ್ಮಿಂದ ನಮಗೆ ಏನು ಇದಿಲ್ಲ ವೀಕ್ಷಕರೇ. ಏನು ಅಂದರೆ ಅದನ್ನು ತಗೋಬೇಕು ಅನ್ನೋದು ನನಗೆ ಅವಶ್ಯಕತೆ ಇಲ್ಲ. ಅದು ನಾನು ಹೇಳಿದವರು ನಾನು ಆರಾಮಾಗಿರ್ತೀನಿ. ನಾನು ಏನಕ್ಕೆ ಹೇಳ್ತೀವಿ ಅಥವಾ ಏನಕ್ಕೆ ಇದು ಮಾಡ್ತೀವಿ, ಇದು ನಾವು ಬೆಳೆಯೋದಕ್ಕಲ್ಲ. ಇದು ಇಲ್ಲಿ ತೊಡಗ್ತಿರೋದಲ್ಲ. ನಾವು ಬೆಳಿತೀವೋ ನೀವು ಬೆಳಿತೀವೋ, 5 ಜನ 10 ಜನನು ವೀಕ್ಷಣೆ ಮಾಡ್ತೀರಾ. ಸ್ಟೇಟಸ್ ಒಂದು 20 ಜನ 25 ಜನ ನೋಡ್ಬೋದು. ನಾನು ಎಷ್ಟು ಯಾರು ನೋಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಅದನ್ನು ಸುಮಾರು ವರ್ಷಗಳಿಂದ ನೋಡೋದಿಲ್ಲ. ನಾನು ಸ್ಟೇಟಸ್ ಯಾರು ನೋಡ್ತಾರೆ ಅಂತ, ನಾನು ಸ್ಟೇಟಸ್ ಸ್ಟಾರ್ಟ್ ಮಾಡಿದಾಗಿಂದ ಯಾರ್ಯಾರು ನೋಡ್ತಾರೆ ಅಂತ ನಾನು ನೋಡೋದೇ ಇಲ್ಲ. ಎಷ್ಟು ಜನ ನೋಡ್ತಾರೆ. ಈಗ ಅದನ್ನು ಈ ಫೋನಲ್ಲಿ ಈಗ ಬೇರೆ ಫೋನ್ ಚೇಂಜ್ ಮಾಡ್ತಿದ್ದ ಕಾಂಟ್ಯಾಕ್ಟ್ಸ್ಗಳೇ ಇಲ್ಲ. ನಾನು ಅದರಿಂದ ಸುಮ್ಮನೆ ಸ್ಟೇಟಸ್ ಯೂಸ್ ಮಾಡ್ತೀನಿ ಅಷ್ಟೇ ವೀಕ್ಷಕರೇ. ಯಾರು ನೋಡ್ತಾರೆ ಅನ್ನೋದು ನಾನು ಅದನ್ನು ನೋಡೋಕೆ ಹೋಗಲ್ಲ. ಈ ಥರ ನಾನು ಏನೋ ಒಂದು ಕಾರ್ಯ ಸೀಮಿತವಾಗಿ ಇದು ಮಾಡ್ತಿರೋಂಥದ್ದು. ಹಲವು ವಿಚಾರಗಳು ಹಲವು ವರ್ಷಗಳಿಂದ ಇದೆ ವೀಕ್ಷಕರೇ. ಇಲ್ಲಿ ಬರೋಕ್ಕಿಂತ ಮುಂಚೆಯಿಂದಲೂ ಸಹ ಅದಿದೆ. ನಾನು ಕಾರ್ಯನಿರ್ವಹಿಸ್ತಿದ್ದಂತಹ ಹಲವು ಕ್ಷೇತ್ರಗಳಲ್ಲಿ ಇಲ್ಲಿ ಬರೋಕ್ಕಿಂತ ಹಿಂದೆಯೂ ಸಹ ನಾನು ನನ್ನದೇ ಆದಂತಹ ವಿಚಾರಗಳಲ್ಲಿ ಇದು ಮಾಡ್ತಾ ಇದ್ದು ಹಂಗೆ ಬಂದಿದ್ದು ವೀಕ್ಷಕರೇ. ಹಾಗಾಗಿ ಎಲ್ಲದಕ್ಕೂ ಕಾರಣಗಳು ಅದರದ್ದೇ ಆದಂಥದ್ದು ಇರುತ್ತೆ. ನಾನಿರುವಂಥ ಸ್ಥಿತಿಗೂ ಕಾರಣಗಳಿರುತ್ತೆ. ಹಲವು ವಿಚಾರಗಳು ಹಲವು ರೀತಿಯಲ್ಲಿ ಇರುತ್ತೆ ವೀಕ್ಷಕರೇ. ಹಾಗಾಗಿ ನೀವು ಇಷ್ಟು ವರ್ಷ ತನಕ ಏನು ನೋಡಿದ್ದೀರಾ, ಇಷ್ಟು ತನಕ ಏನು ಇದು ಮಾಡಿದ್ದೀರಾ, ನಿಮಗೆ ಅದರಲ್ಲಿ ಅದರದ್ದೇ ಆದಂಥ ಅನುಭವ ಆಗಿದೆಯೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಇದಕ್ಕಿಂತ ಹಿಂದೆಂದಲೂ ಸಹ ನಾವು ಇದು ಮಾಡಿಕೊಂಡು ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ
ಏನು ಜನಗಳನ್ನ ಮನ್ನಣೆ ಪಡಿಬೇಕು, ಅಧಿಕಾರ ಪಡ್ಕೋಬೇಕು, ಮತ್ತೊಂದು ಮಗದೊಂದು ಅಂತದೇನೆಲ್ಲ ಏನಿದೆ ಪ್ರಪಂಚಿಕ ವ್ಯಾಮೋಹ ಅನ್ನೋದೇನಿದೆ, ಈ ಬಯಕೆಗಳನ್ನ ಏನಿದೆ ಅದು ನಮ್ಮಲ್ಲಿಲ್ಲ. ಯಾಕಂದ್ರೆ ನಾವು ದೇಹಕ್ಕೆ ಪ್ರಾಮುಖ್ಯತೆ ಕೊಡೋರಲ್ಲ. ನಾನು ದೇಹಕ್ಕೆ ಹೆಚ್ಚಾಗಿ ನನ್ನ ದೇಹಕ್ಕೂ ನಾನು ಪ್ರಾಮುಖ್ಯತೆ ಕೊಡಲ್ಲ, ಬೇರೆಯವ್ರ ದೇಹಕ್ಕೂ ಸಹ ಅಷ್ಟಾಗಿ ನಾನು ನೋಡೋದು ಇಲ್ವಲ್ಲ. ಹಾಗಾಗಿ ನಾನು ಯಾರನ್ನು ನೋಡೋದು ಇಲ್ಲ. ಹಾಗಾಗಿ ನಾನು ಇದು ಮಾಡಲ್ಲ ವೀಕ್ಷಕರೇ, ನಾನು ಯಾರು ನೋಡಲ್ಲ. ದಿನದ 24 ಗಂಟೆಲಿ ಯಾರನ್ನು ನೋಡಲ್ಲ. ನಾನಿಂದ ಕಾಡಲ್ಲೋ ಅಥವಾ ಗುಹೆಯಲ್ಲೋ ಇದ್ಕೊಳ್ಬೇಕಾದ್ರೆ ಇದ್ಬಿಡ್ತೀನಿ. ಆ ಥರ ವ್ಯಕ್ತಿ ಯಾರನ್ನು ನೋಡೋಕ್ಕೆ ಇಷ್ಟಪಡಲ್ಲ, ನನ್ನನ್ನು ಯಾರು ನೋಡ್ಬಾರ್ದು ಅಂತಲೇ ನನ್ನ ಜೀವನದ ಇದೇ ಇರೋದು. ಇದೇ ಥರ ನನ್ನ ಲೈಫ್ ಸ್ಟೈಲ್ ಇರೋದು ಇದೇ ಥರನೇ. ಆದರೆ ಸಹ ಪ್ರಾಪಂಚಿಕವಾಗಿ ನಾವು 4-5 ಜನ ಜೊತೆ ಬೆರೀಲೇಬೇಕಾಗುತ್ತೆ ವ್ಯಾವಹಾರಿಕವಾಗಿ. ಮತ್ತು ಇಲ್ಲಿ ಇರುವಂತಹ ವಿಚಾರಗಳು ಹಲವು ಈಗಿನ ಜನ್ರೇಷನ್ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಅಥವಾ ಹಿಂದಿನ ಜನ್ರೇಷನ್ಗೆ ಅಥವಾ ನಮ್ಮ ಜನ್ರೇಷನ್ಗೆ ಗೊತ್ತಿಲ್ಲದೆ ಇರ್ಬೋದು. ಎಷ್ಟೋ ವಿಚಾರಗಳು ಹಿಂದಿನವ್ರಿಗೆ ಗೊತ್ತಿರುವಂತಹ ವಿಚಾರಗಳು ಹೆಚ್ಚು ಇರ್ಬೋದು. ಹಾಗಾಗಿ ಇಲ್ಲಿ ತೊಡಗುತ್ತಿರುವಂಥ ವಿಚಾರಗಳು ಹಲವು ಬೇರೆ ಬೇರೆ ವೀಕ್ಷಕರೇ, ಯಾರಲ್ಲೂ ಏನು ಇದ್ಕೊಡುವಂಥದ್ದು ಏನು ಇರೋಲ್ಲ. ಹಾಗಾಗಿ ಇದು ಎಷ್ಟೋ ಇದಕ್ಕೆ ಗೊತ್ತಾಗದೇ ಇರುವಂತಹ ವಿಚಾರಗಳಿದ್ರೂ ಇರ್ಬೋದು, ಅರ್ಥ ಮಾಡ್ಕೊಳಕ್ಕಾಗದೇ ಇರುವಂಥದ್ದು ಇರ್ಬೋದು. ಎಲ್ಲ ಪ್ರಪಂಚದಲ್ಲಿ ಹಲವು ವರ್ಷಗಳ ಅದರದೇ ಆದಂತಹ ಇತಿಹಾಸ ಏನಿದೆ, ಅದರದೇ ಆದಂತಹ ಇದರಲ್ಲಿ ಇದ್ದಂಥದ್ದು, ನಾವು ಇಲ್ದೋಗಿರಿದ್ರು ಇರುವಂಥದ್ದು, ಆ ಥರ ವೀಕ್ಷಕರೇ. ಯಾವುದರಿಂದ ಯಾವುದೂ ಅಲ್ಲ, ಅದರ ಇರುವಂಥದ್ದು. ಹಾಗಾಗಿ ಹಲವು ರೀತಿಯಲ್ಲಿ ಅದರದೇ ಆದಂಥ ಇದರಲ್ಲಿ ಇರುವಂಥದ್ದು. ಅದು ಈಗಿನ ಜನ್ರೇಷನ್ಗೆ ಅಥವಾ ನಮ್ಮ ಜನ್ರೇಷನ್ಗೆ ಅಥವಾ ನಮ್ಮ ಮುಂದಿನ ಗೊತ್ತಾಗದೇ ಇರುವಂಥ ಸ್ಥಿತಿಗತಿಗಳಲ್ಲಿ ಇರ್ಬೋದು, ಅಥವಾ ಗೊತ್ತಾಗದೇ ಇರ್ಬೋದು, ಅಥವಾ ಗೊತ್ತಾಗ್ಬೋದು, ಏನೋ ಅದು ವಿಚಾರಗಳಲ್ಲಿ ಇಲ್ಲ ವೀಕ್ಷಕರೇ. ಹಾಗಾಗಿ ಎಷ್ಟು ಅರಿವಿಗೆ ಬಾರದಂಥ ವಿಚಾರಗಳು ಆಗಿರ್ಬೋದು. ಹಾಗಾಗಿ ಇಲ್ಲಿ ಹಲವು ವಿಚಾರಗಳು ಏನೋ ಇದು ಮಾಡ್ತಿರೋದು ಏನು ಅಂತಂದರೆ, ಎಲ್ಲ ಪ್ರಾಪಂಚಿಕ, ಸಾಮಾಜಿಕ, ಆಧ್ಯಾತ್ಮಿಕ ಆಗಿರ್ಬೋದು, ಎಲ್ಲ ವಿಚಾರಗಳು ವೀಕ್ಷಕರೇ. ಬರೀ ಒಂದೊಂತ ಏನಿಲ್ಲ ಇಲ್ಲಿ ಯಾವುದೋ ನಾನು ಇದ್ರ ಬಗ್ಗೆನೇ ಮಾತಾಡ್ತಿರಲ್ಲ, ಅದು ಸೆಕ್ಸ್ ಬಗ್ಗೆನೇ ಅಂತಾನೆ ಇರಲ್ಲ, ಕಾಮ ಅಂತಾನೆ ಅದರ ಬಗ್ಗೆನೇ ಇದು ಮಾಡ್ಕೊಂಡಿರಲ್ಲ. ಅಥವಾ ಮತ್ತೊಂದು ನಾನು ಕ್ರೋಧನೂ ಸಹ ನಿಮ್ಗೆ ಯಾರಿಗೂ, ದ್ವೇಷನೂ ಸಹ ಯಾರಿಗೂ ನಾವು ಇದು ಮಾಡಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅದೆಲ್ಲ ಹೊರತುಪಡಿಸಿ ಬರ್ತಾರೆ ಹೊತ್ಕೊಂಡು. ಹಾಗಾಗಿ ಇಲ್ಲಿ ಯಾವುದೇ ಸಮೇತ ಯಾವುದು ಇದಿರಲ್ಲ. ಎಲ್ಲ ಅದರದೇ ಆದಂಥ ನಿಯಮ ಚೌಕಟ್ಟಲ್ಲೇ ಇಲ್ಲಿ ಏನಾದರೂ ಬರ್ತದೆ ಅಂದರೆ ಅದರದೇ ಆದ ನಿಯಮ ಚೌಕಟ್ಟಲ್ಲಿ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ಇಲ್ಲಿ ಏನಾದರೂ ಅದರದೇ ಆದಂತಹ ವಿಚಾರಗಳನ್ನ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಅಥವಾ ಏನಾದ್ರು ಇದಾಗಿಲ್ಲ ಅಂತಂದರೆ ನೇರವಾಗಿ ನನ್ನನ್ನೇ ಪ್ರಶ್ನೆ ಮಾಡಿ. ಯಾಕೆಂದರೆ ಅದು 4-5 ಸ್ತರಗಳಲ್ಲಿ ಬೇರೆಯವ್ರ ಹತ್ರ ಹೋಗ್ತಾ ಅದ್ರ ರೂಪರೇಷೆಗಳು ಬದಲಾಗ್ಬೋದು. ಈಗ ನಾನು ಎಕ್ಸಾಂಪಲ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾರೋ ಒಬ್ಬರಿಗೆ ನಾನು ಬೇಜಾರದಲ್ಲಿ ಹೇಳ್ತೀನಿ. ಈಗ ನನಗೆ ಗೊತ್ತಿರೋರೇ ಇರೋದ್ರಿಂದ, ಅಥವಾ ನನ್ನ ಹತ್ರ ಅವ್ರು ಕೇಳಿದಾಗ ನಾನು ಅವ್ರಿಗೆ ಏನು ಹೇಳಲ್ಲ. ಅವರು ಕೇಳಿದಾಗ ನಾವು ಹೇಳಲೇಬೇಕಾಗುತ್ತೆ. ಹೇಳಿದಾಗ ಅದನ್ನು ಅವರು ಅದನ್ನು ತಿಳ್ಕೊಂಡು ಮತ್ತೊಬ್ಬರಿಗೆ ಬೇರೆ ರೀತಿಯಲ್ಲಿ ಹೇಳ್ಬೋದು, ಅಥವಾ ಅವರು ಇದು ಬೇರೆ ರೀತಿಯಲ್ಲಿ ಇದ್ರೂ ಇರ್ಬೋದು. ಅವರು ಆ ಥರ ಇರುತ್ತೆ ವೀಕ್ಷಕರೇ. ಹಾಗಾಗಿ ಅದು ಕೆಲವೊಂದನ್ನು ಏನು ಅಂತಲೂ ಹೇಳೋಕ್ಕಾಗಲ್ಲ. ಒಬ್ಬರಿಂದ ಹೋಗ್ತಾ ಅದು ಇದು ಬದಲಾಗ್ತಾ ಹೋಗ್ತಾ ಇರುತ್ತೆ ಅವರ ಒಂದು ದೃಷ್ಟಿಕೋನದಲ್ಲಿ, ಆ ಒಂದು ಇದರಲ್ಲಿ ಏನು ಹೇಳ್ತಾರೆ, ಯಾವುದು ಏನು ಅಂತಲೇ ಒಂದು ಎಕ್ಸಾಂಪಲ್ ಕೊಡೋಕ್ಕಿರುವಂಥ ವಿಚಾರಗಳು ಸಹ ಇದೆ. ಹಾಗಾಗಿ ಇಲ್ಲಿ ಯಾವುದೇ ವಿಚಾರಗಳಲ್ಲಿ ಯಾವುದೇ ಬಂದರೂ ಸಹ ನನ್ನೇ ನೇರ ಪ್ರಶ್ನೆ ಕೇಳಿ. ಯಾಕಂದರೆ ನಾನೇ ಜವಾಬ್ದಾರರು. ಇಲ್ಲಿ ನಾವು ಇದಕ್ಕೆ ಜವಾಬ್ದಾರಿ ತೊಗೊಂಡಿರ್ತೀವೋ ಇಲ್ವೋ ಅದು ನಮಗೆ ವಿಚಾರಗಳು ಇಲ್ಲ ವೀಕ್ಷಕರೇ. ಯಾಕಂದರೆ ಇಲ್ಲಿ ನಮ್ಗೆ ಯಾರು ನೀವು ಇದು ಮಾಡು ಅಂತ ಯಾರು ಹೇಳಿಲ್ಲ ನನಗೆ. ಯೂಟ್ಯೂಬ್ ವಿಡಿಯೋ ಆಗಲಿ ಮಾಡು ಅಥವಾ ಸ್ಟೇಟಸಲ್ಲಾದರೂ ಇದು ಮಾಡೋದು ಯಾರು ಹೇಳಿಲ್ಲ. ಇಲ್ಲಿ ನಾವೇನು ಇದು ಮಾಡ್ತೀವಿ ಅಂದರೆ, ನಮ್ಮ ಜವಾಬ್ದಾರಿ ಕೇಳಿದ್ರೆ ನಮ್ಮ ಹತ್ರ ನೀವು ಪ್ರಶ್ನೆ ಕೇಳಬೇಕಾಗುತ್ತೆ. ನೀವೆಲ್ಲೋ ಕೇಳಿ ಅದನ್ನು ಏನೋ ಇದು ಮಾಡ್ಕೊಂಡು ಏನೋ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಯಾಕಂದರೆ ಎಷ್ಟೋ ವಿಚಾರಗಳಲ್ಲಿ ಹೆಣ್ಣನ್ನು ದ್ವೇಷಿಸ್ತಾನೆ ಅಂತಲೂ ಸಹ ಏನು ಹೆಣ್ಣನ್ನು ದ್ವೇಷಿಸ್ತಾನೆ ಅಂತ ಸಹ ಕೆಲವರು ಇದು ಮಾಡ್ತಾರೆ. ಹಾಗಾಗಿ ಹೆಣ್ಣಿನ ನಾನು ದ್ವೇಷಿಸುವಂತಹ ವ್ಯಕ್ತಿ ಅಲ್ಲ ಅನ್ನೋ ಇದರಲ್ಲಿ ಹೆಣ್ಣು ಅನ್ನೋದು ಯಾವುದೋ ನನಗೆ ಆ ಒಂದು ಇದರಲ್ಲಿ ಇರಲ್ಲ ವೀಕ್ಷಕರ, ಕಲ್ಪನೆ ಯಾವುದೂ ಸಹ ಇರಲ್ಲ ಆ ಒಂದು ವಿಚಾರದಲ್ಲಿ. ಹಾಗಾಗಿ ನಾನು ಯಾವುದೇ ದ್ವೇಷ ಮಾಡುವಂಥದ್ದು ಇಲ್ಲ. ನಮ್ಮ ಬಾಲ್ಯದಿಂದಲೂ ಸಹ ಬಂದಂಥದ್ದು ಜಾಸ್ತಿ ಸಂಪರ್ಕಗಳಿಲ್ಲ. ಆದಷ್ಟು ನಾನು ಸ್ವಲ್ಪ ಡಿಸ್ಟೆನ್ಸಲ್ಲೇ ಇರುವಂಥದ್ದು. ನಮ್ಮಲ್ಲಿ ನನ್ನ ಸಿಸ್ಟರ್ ಇದ್ದರೂ ಸಹ ನಾನು ಎಷ್ಟೇ ವಿಚಾರಗಳಲ್ಲಿ ಎಷ್ಟೇ ಹೊರಗಡೆ ಡಿಸ್ಟೆನ್ಸ್ ಇದ್ರೂ ತುಂಬ ಬಾಲ್ಯ ವಯಸ್ಸಲ್ಲಿ ಮನೆಯಲ್ಲಿ ಇದ್ದಾಗಲೂ ನನಗೆ ಅಂದರೆ ತುಂಬ ಬಾಲ್ಯ ವಯಸ್ಸಲ್ಲಿ ಏನು ಅರಿವಿಲ್ಲದಂತಹ ವಯಸ್ಸು, ಆಗಲೂ ಸಹ ನನಗೆ ಅಷ್ಟು ಇದಾಗ್ತಿರಲಿಲ್ಲ. ನನಗೆ ಹುಡುಗಿರು ಅಥವಾ ಲೇಡೀಸ್ ಸ್ತ್ರೀಯರು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿನೇ. ಆದರೆ ಭಯ ಆ ಥರ ಅಂತ ಏನಲ್ಲ, ಬಂದಿರುವಂಥದ್ದು ಅದು ಅದಾಗಿ ಅದು ಇದಾಗಿರುವಂಥದ್ದು. ಹಾಗಾಗಿ ನಾನು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿಂದ ಸ್ವಲ್ಪ ಇದು ಮಾಡ್ತೀನಿ. ಏನೋ ಒಂದು ಈಗೂ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಮಾತಾಡ್ತೀನಿ. ಅಂದರೆ ತುಂಬ ಯಾರು ಇವ್ರ ಜೊತೆ ಅಲ್ಲ, ತುಂಬ ಯಾರಾದರೂ
ದೊಡ್ಡವರು ಯಾರು ಇದ್ರೆ ಅವ್ರ ಜೊತೆ ಸ್ವಲ್ಪ ಮಾತಾಡೋಷ್ಟು ಇದ್ದೀನಿ. ಮೊದಲ ಇಷ್ಟು ಇರಲಿಲ್ಲ, ನಾನೇ ಯೋಚನೆ ಮಾಡ್ತಿದ್ದೆ ಮದುವೆ ಆದರೆ ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಯಾಕಂದರೆ ನಾನು ಒಂದು ಇದು ಸಹ ಒಂದು ಹೆಜ್ಜೆ ಸಮೇತ ಹಾಕೋದಿಲ್ಲ. ಮುಂದೆ ಎಲ್ಲೂ ಸ್ವಲ್ಪ ಇದಾಗಲ್ಲ ವೀಕ್ಷಕರೇ. ಹಾಗಾಗಿ ತುಂಬ ಬೇರೆ ಥರ ಇರುವಂಥದ್ದು, ಆಗಲಿಂದ ಸ್ವಲ್ಪ ಬೇರೆ ಬೇರೆ ಜನನಿಬಿಡ ಪ್ರದೇಶಗಳಲ್ಲಿ ನಾನು ಬಾಲ್ಯದಿಂದನೂ ಸಹ ಇರುವಂಥದ್ದು. ಈಗಲೂ ಸ್ವಲ್ಪ ಕಡಿಮೆ, ಆದರೆ ಆ ಥರ ವೀಕ್ಷಕರು ನಾವಿರುವಂಥ ಸ್ಥಳಗಳೆಲ್ಲ ಬೇರೆ 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 ಥರನೇ ಇರುವಂಥದ್ದು. ಹಗಲಲ್ಲೇ ಹೋಗೋದಕ್ಕೆ ಇದು ಮಾಡ್ತಿರುವಂಥ ಸ್ಥಳಗಳಲ್ಲಿ ಎಲ್ಲ ನಾನು ಬೇರೆ ರೀತಿಯಲ್ಲಿ ಇದ್ದಂತಹ ಜೀವನ ಶೈಲಿಗಳು ನಮ್ಮದು. ಹಾಗಾಗಿ ಪ್ರಾಪಂಚಿಕ ವಿಚಾರಗಳಲ್ಲಿ ನಾವು ಇರೋದಿಲ್ಲ. ಹಾಗೆ ನನ್ನ ಆಫೀಸ್ ಅಂತ ಇದೆ ಚಿಕ್ಕದಾಗಿ, ಅದರ ಪರದೆ ಇದೆ ವೀಕ್ಷಕರೇ. ಅಲ್ಲಿ ಯಾರು ಓಡಾಡೋದಿಲ್ಲ. ಮಾಡಿ ಮೇಲೆ ಯಾರು ಅಂತ ಓಡಾಡ್ತಾರೆ, ಯಾರು ಓಡಾಡೋಲ್ಲ. ನೀವು ಮಾಡಿ ಯಾರು ಇರೋಲ್ಲ. ಅದನ್ನ ಎದುರುಗಡೆ ಅಂತೂ ಯಾರು ಓಡಾಡೋದಿಲ್ಲ ಅಂತಾರೆ. ಅಲ್ಲೊಂದು ಪರದೆ ಹಾಕಿ ಆ ಒಳಗೆ ಇರುವಂಥದ್ದು ಯಾರು ಓಡಾಡಲ್ಲ ಅಂದ್ರೂ ಫಿಲ್ಟರ್ ಮಾಡಿ ಇರುವಂಥದ್ದು ಏನಿದೆ, ಪ್ರಪಂಚಕ್ಕೆ ಆದಷ್ಟು ಇದಿಲ್ಲ ವೀಕ್ಷಕರು. ಇದು ಹೊರತುಪಡಿಸಿ ನನ್ನ ಜೀವನ ಶೈಲಿ ಬೇರೆ, ಮತ್ತೆ ಇಲ್ಲಿ ನಾನು ತೊಡಗ್ತಿರೋದು ಸಹ ಆಸಕ್ತಿ ಇಲ್ಲ ನನಗೆ. ಇದೆಲ್ಲ ತದ್ವಿರುದ್ಧ. ನಾವು ಏನಿರ್ತೀವೋ ಅದಕ್ಕೆ ತದ್ವಿರುದ್ಧವಾಗಿರುವಂಥದ್ದೇ ಇರುವಂಥದ್ದು. ಹಾಗಾಗಿ ನನ್ನ ವಿಚಾರಗಳಲ್ಲಿ ನಾನು ಇರುವಂಥದ್ದು ಲೈಫ್ ಸ್ಟೈಲ್ ಬೇರೆ, ಇಲ್ಲಿ ತೊಡಗ್ತಿರೋ ವಿಚಾರಗಳು, ಜನಗಳ ಜೊತೆ ಇದು ಮಾಡ್ತಿರೋಂಥದ್ದು ಇದೆಲ್ಲ ಬೇರೆ ವೀಕ್ಷಕರೇ. ಹಾಗಾಗಿ ನಾನು ತುಂಬ ಪ್ರೀತಿಸಂಥ ಹುಡುಗಿನ ಸಹ ಹೆಚ್ಚಾಗಿ ನಾನು ನೋಡಿಲ್ಲ ಅವಳು ಸಹ ನಾನು ಹೆಚ್ಚು ನೋಡಿಲ್ಲ. ಅದರ ಪ್ರೀತಿ ಎಷ್ಟು ಮಟ್ಟಿಗೆ ಮಾಡೋದು ಅನ್ನೋದು ನನಗೆ ಗೊತ್ತಿರುವಂಥದ್ದು, ನನಗೇನೆ ಗೊತ್ತಿರುವಂಥದ್ದು ವೀಕ್ಷಕರೇ. ಹಾಗಾಗಿ ಎಷ್ಟು ಮಟ್ಟಿಗೆ ಮಾಡೋದು ಇಲ್ವೋ ಎಷ್ಟು ನೋಡಿಲ್ಲ ನಾನು ಕರೆಕ್ಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ. ಆ ಹುಡುಗಿದ್ರು ಅಷ್ಟೇ. ಹಾಗಾಗಿ ಈ ಥರ ಇದರಲ್ಲಿ ಮೊದಲಿಂದನೂ ಇರುವಂಥದ್ದು. ನಾನು ಲವ್ ಮಾಡೋಕ್ಕಿಂತ ಹಿಂದೆನೂ ಅಷ್ಟೇ ಯಾವುದೇ ಹುಡುಗಿನೂ ಸಹ ನನ್ನ ಇದಕ್ಕೆ ನಾನು ಇದು ಮಾಡಬೇಕು ಅಂತ ಯಾವುದೇ ಯೋಚನೆ ಮಾಡೋದು ಅಲ್ಲ. ಆದರೆ ಪ್ರಾಪಂಚಿಕವಾಗಿ ಬೆರೆತದ್ದಿದೆ. ಪ್ರಾಪಂಚಿಕವಾಗಿ ಬೆರೆತಾಗ ಆ ಒಂದು ಇದು ಸಂಪರ್ಕದಲ್ಲಿ 1, 2, 3 ಅನ್ನೋದು ಕೌಂಟಿಂಗಲ್ಲಿ ನನ್ನದು ಅನ್ನೋದು ಯಾವುದು ಒಂದು ಹಣನ ವ್ಯಯ ಮಾಡದೆ ಇದರಲ್ಲಿ ಇದಾಗಿರುವಂಥದ್ದು ಪ್ರಾಪಂಚಿಕವಾಗಿ ಇದೆ ವೀಕ್ಷಕರೇ. ನಮಗೆ ಯಾರು ಹೇಳ್ಕೊಟ್ಟಿಲ್ಲ, ಯಾರು ಇದು ಮಾಡಿಲ್ಲ. ನಮ್ಮ ಸಮಯದಲ್ಲಿ ಯಾರು ಸಹ ಏನು ಇದು ಮಾಡಿದಂಥವ್ರು ಇಲ್ಲ. ಆ್ಯಕ್ಚುಲಿ ಅದರಲ್ಲಿ ಬಂದಿರೋರಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು. ಯಾಕಂದರೆ ನಮ್ಮ ಸೀನಿಯರ್ಸ್ ಯಾರಿದ್ದಾರೆ ಅಥವಾ ಈಗ ಬೇರೆ ಹೊರಗಡೆ ದೊಡ್ಡವರು ಹಿರಿಯ ನಾಗರಿಕರಾಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಕೆಲವು ಎಲ್ಲರೂ ಅಂತಲ್ಲ, ಎಷ್ಟೋ ವಿಚಾರಗಳು ಅವರಿಗೆ ಗೊತ್ತಾಗದೇ ಇರುವಂತಹ ಸ್ಥಿತಿಗತಿಗಳು ಅವರದೇ ಜೀವನ ಕ್ರಮಗಳಲ್ಲಿ ಬಂದಿರ್ತಾರೆ. ಆದರೆ ಅವರು ತಪ್ಪಲ್ಲ, ಅದರದೇ ಆದಂಥ ಜೀವನ ಕ್ರಮದಲ್ಲಿ ಅವರು ಬಂದಿರ್ತಾರೆ. ಅದರದೇ ಆದಂತಹ ಜೀವನ ಕ್ರಮದಲ್ಲಿ ಇರುವಂಥದ್ದು ವೀಕ್ಷಕರು. ಈಗಲೂ ಸಹ ಎಷ್ಟೋ ಗೊಂದಲಗಳು ಕೆಲಸ ಮಾಡೋ ಕ್ಷೇತ್ರಗಳಲ್ಲಿ, ಕಾರ್ಯನಿರ್ವಹಿಸುವ ಕ್ಷೇತ್ರಗಳಲ್ಲಿ ಇರುವಂಥದ್ದು, ಹಲವು ಕ್ಷೇತ್ರಗಳಲ್ಲಿ ಇರುವಂಥದ್ದು. ಕಾರಣ ಆ ಒಂದು ಗುರುಕುಲ ವ್ಯವಸ್ಥೆ ಅನ್ನೋದು ಇಲ್ಲದೆ ಇರುವಂಥದ್ದು. ಆ ಒಂದು ಜೀವನ ಅನ್ನೋದು ಹೇಗೆ, ಆ ಒಂದು ಇದೇನಿದೆ ಆ ಇದರಲ್ಲಿ ಇಲ್ದಿರುವಂಥದ್ದು ವೀಕ್ಷಕರೇ. ಹೀಗಾಗಿ ನಾನು ಇಲ್ಲಿ ಹೆಚ್ಚು ವಿಚಾರಗಳಲ್ಲಿ ನನ್ನ ಜೀವನದಲ್ಲಿ, ನನ್ನ ಸಾಂಸಾರಿಕ ವಿಚಾರಗಳಲ್ಲಿ ಯಾವುದು ನಮಗೆ ಆಸಕ್ತಿ ಇಲ್ಲದೆ ಹೋದ್ರೂ ಮದುವೆ ಆಗಿರುವಂಥದ್ದು. ಆಮೇಲೆ ಇದೇ ವಿಚಾರಗಳಲ್ಲಿ ನಾನು ಹೆಚ್ಚು ಶೋಕಿ ಅನ್ನೋದೇನಿಲ್ಲ ವೀಕ್ಷಕರೇ. ಮಾಡ್ತೀನಿ, ಅದು ಸ್ಟೈಲ್ ಅಥವಾ ಏನೇನು ಬೇರೆ ಥರ ಇದ್ರೂ ಆ ಥರ ಕಾಣಿಸಿದ್ರು ಅದ್ಯಾವುದು ನಾನು ಯಾರು ನೋಡಲಿ, ನಾನು ಯಾರು ನೋಡಬಾರ್ದು ಅಂತಲೇ ಇರೋದು. ಆದರೆ ಇದೆಲ್ಲ ಮಾಡಿದ್ರು ಸಹ ಅದು ಬೇರೆ ಥರ ವೀಕ್ಷಕರೇ. ಯಾರೂ ಇರೋದಿಲ್ಲ, ನಮ್ಮ ಪಡೆಗೆ ನಾವೆಲ್ಲ ಇರ್ತೀವಿ ಈ ಥರ ವೀಕ್ಷಕರೇ. ಮತ್ತು ನಾವು ಏನಾದರೂ ಇದು ಮಾಡಿದ್ರು ಅದಕ್ಕೆ ಬೇರೆ ಬೇರೆ ಇದಿರ್ತೀವಿ. ಒಂದು ಟ್ಯಾಟೋ ಹಾಕಿದ್ರೆ ಅದಕ್ಕೆ ಅದು ಯಾವುದು ಸ್ಟೈಲ್ಗಲ್ಲ, ಅದು ಯಾವುದಕ್ಕೂ ಇದಲ್ಲ. ಹಾಗಾಗಿ ನಾನು ಚೈನ್ ಹಾಕಿದ್ರು ಅಥವಾ ಒಂದು ಕಿವಿಗೆ ಇದು ಹಾಕಿದ್ರು ಅದು ಯಾವುದು ಸ್ಟೈಲ್ಗೆಲ್ಲ ಯಾರೋ ನೋಡಲಿ ಅಂತನೂ ಅಲ್ಲ. ನನಗೊಂದು ಈಗ ಸಾಂಸಾರಿಕ ಜೀವನದಲ್ಲಿ ಇದ್ರೂ ಯಾವುದೇ ಶೋಕಿನೂ ಸಹ ನನ್ನ ಸಾಂಸಾರಿಕ ಜೀವನದಲ್ಲಿ ಶೋಕಿ ಮಾಡೋಕ್ಕೋಸ್ಕರ ಮತ್ತೊಂದಲ್ಲ, ನೈಜತೆಯಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಆ ರೀತಿಯಲ್ಲಿ ಹೋಗ್ತಿರುವಂತಹ ಒಂದು ಸಣ್ಣ ಪುಟ್ಟದಾದಂತಹ ಸಾಮಾನ್ಯ ಜೀವನ. ಈ ಥರ ಒಂದು ಸಾಮಾನ್ಯ ಜೀವನನ ಇದು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈಗ ನಮ್ಮ ಹಿರಿಯರು ಯಾರಿದ್ದಾರೆ, ನಮ್ಮ ತಂದೆ ತಾಯಿಯವರಾದರೂ ಅಷ್ಟೇ, ಅವ್ರಿಗೆ ಆದಂತಹ ಎಷ್ಟು ಇದಿರಲಿಲ್ಲ ವೀಕ್ಷಕರ. ನನ್ನ ಬಾಲ್ಯ ಸಮಯದಲ್ಲೂ ನಮ್ಗೆ ಯಾರು ಗುರುಗಳು ಅಂತ ಇವತ್ತು ಇದ್ದಾರೆ. ನಿಜವಾಗ್ಲೂ ಸಂತೋಷ. ಅವರ ಆಸ್ತಿಗಳು ಹೇಳ್ಬೇಕಂದ್ರೆ ಗುರುಜಿಗಳು, ಸ್ವಾಮೀಜಿಗಳು, ಆ್ಯಕ್ಚುಲಿ ಅವರೆಲ್ಲ ಒಂದು ಇದು, ಯಾಕೆಂದರೆ ಅದು ಇದೆ ವೀಕ್ಷಕರೇ. ಆದರೆ ನಮಗೆ ಅಂಥದ್ದೆಲ್ಲ ಯಾವುದೂ ಇರಲಿಲ್ಲ ನಮ್ಮ ಒಂದು ಇದರಲ್ಲಿ. ಇನ್ನು ನಮ್ಮ ಹಿಂದಿನವ್ರಿಗೆ ಅದೆಲ್ಲ ತುಂಬ ಕಡಿಮೆ ಇದ್ದಂಥದ್ದು. ಆಗ ನಮ್ಮ ಹಿಂದಿನವರು ಏನು ಹೇಳಿದ್ರೆ ಆಗ ಇನ್ನೂ ತುಂಬ ಫಾರ್ವರ್ಡ್ನೆಸ್ಗೆ ತುಂಬ ಇದಾಗ್ತಾ ಇರುವಂಥದ್ದು. ಈಗೆಲ್ಲ ತುಂಬ ಫಾರ್ವರ್ಡ್ನೆಸ್ ಏನಂತ ಹೇಳಿದ್ರೆ ಸಾಮಾನ್ಯ ಅಂತ ಅನಿಸ್ಬಿಟ್ಟಿದೆ. ಒಂದು ಟೈಮಲ್ಲಿ ಕಾಮನ್ ಅಂತ ಇರಲಿಲ್ಲ ಅದೆಲ್ಲ. ಒಂದು ಟೈಮಲ್ಲಿ ತುಂಬ ಇದಿತ್ತು, ತುಂಬ ಆಶ್ಚರ್ಯ ಪಡುವಂಥದ್ದು, ಆಶ್ಚರ್ಯಚಕಿತವಾಗುವಂಥದ್ದು ಇತ್ತು. ಒಂದು ಫಿಲಮಲ್ಲಿ ಈಗ ಯಾವ್ದಾರು ಹಾಡಾಡೋದಂಥದ್ದು ನೋಡಿದ್ರು ಇವರೇ ಹಾಡಾಡ್ತಿದ್ದಾರೆ ಅನ್ನುವಂಥ ಸ್ಥಿತಿಗತಿಗಳಲ್ಲಿ ಚಿಂತನೆಗಳಿದ್ದಿರುವಂಥದ್ದು. ಆ ಥರ ಇದ್ದಂತಹ ಜೀವನಗಳಲ್ಲಿ, ಆ ಥರ ಬೆರಗುಗೊಳ್ಳುವಂತಹ ಜೀವನಗಳ ಶೈಲಿಗಳಲ್ಲಿ ಹೊರಗಡೆ ಅಥವಾ ಬೇರೆ ಅದರದ್ದೇ ಆದಂತಹ ಕೆಲವೊಂದು ವಿಚಾರಗಳು ಇವತ್ತೆಲ್ಲ ಒಂದು ಫೋನ್ ತೊಗೊಂಡ್ರೆ ಎಲ್ಲ ಸಾಮಾನ್ಯ ಅಂತ ಅನಿಸ್ಬಿಟ್ಟಿದೆ. ಎಲ್ಲ
ಕಾಮನ್ ಅಂತ ಅನಿಸಿದೆ. ಆ ಒಂದು ವಿಚಾರಗಳಲ್ಲಿ ಈಗ ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಅಷ್ಟೇ, ಫಿಲಮಲ್ಲಿ ಒಂದು ಫೈಟ್ ಮಾಡ್ತಾ ಇದ್ರು ಅಂದ್ರೆ ರಿಯಲ್ ಆಗಿ ಫೈಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದ್ದಿದ್ದು ವೀಕ್ಷಕರೇ. ಹಾಗೇನೆ ಇದರಲ್ಲಿ ತುಂಬ ಇದಾಗಿರುವಂಥದ್ದು. ಆಗ ಬಂದಂತಹ ಎಲ್ಲ ಹೊಸ ಒಂದು ಆವಿಷ್ಕಾರಗಳಾಗಿರ್ಬೋದು, ಹೊಸ ಒಂದು ಇದನ್ನೆಲ್ಲ ತುಂಬ ಚೆನ್ನಾಗಿ ಇದು ಮಾಡ್ಕೊಂಡಿರುವಂಥದ್ದು, ಆಶ್ಚರ್ಯದಿಂದ ಅದನ್ನೆಲ್ಲ ಇದು ಮಾಡ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಎಷ್ಟೋ ಒಂದು ಹೋಗಿರುವಂಥದ್ದೆಲ್ಲ ಇದೆ. ಏನೋ ಮೂಢನಂಬಿಕೆ ಅಂದ್ರೋ ಮತ್ತೊಂದು ಮಗದೊಂದು ಇದೆಲ್ಲ ಆಗಿ ಹೋಗಿರುವಂಥದ್ರಲ್ಲಿ ನಾವು ಸಹ ಒಂದು ಬಂದಿರುವಂಥದ್ದು. ನಮಗೆ ಹಾಗಾಗಿ ಯಾರು ಹೇಳೋರಿಲ್ಲ, ಏನಿಲ್ಲ. ಇನ್ನೂ ಸ್ವಲ್ಪ ಏನಾದರೂ ಇದ್ರೆ ಇದು ಮಾಡೋರು, ಇದು ಮಾಡೋರು, ಪ್ರಾಪಂಚಿಕವಾಗಿ ಬೆರೆಯುವಂಥದ್ದು ನಮ್ಮಲ್ಲಿ ಇದ್ದಿದ್ದು ವೀಕ್ಷಕರೇ. ಹಾಗಾಗಿ ಈ ಒಂದು ಪ್ರಾಪಂಚಿಕ ವಿಚಾರಗಳಲ್ಲಿ ನಾನು ಯಾವುದೇ ಒಂದು ಇದನ್ನಾದ್ರೂ ಸಹ ನಾನು ಆ ಥರ ವಿಚಾರಗಳಲ್ಲಿ ನಮ್ಮಲ್ಲಿ ದೇಹದ ಬೆಳವಣಿಗೆಗಳಲ್ಲಿ ಸಾಮಾನ್ಯವಾಗಿ ಮನುಷ್ಯನಿಗೆ ಯಾವುದೇ ರೀತಿ ಆದ್ರೂ ನಾವು ಯಾವುದೇ ಒಂದು ಸ್ತ್ರೀನ ನಾವು ಆ ಥರನ ಇದು ಮಾಡಿದಾಗ್ಲೂ ಇಲ್ಲ, ಅದು ಇಲ್ಲ ವೀಕ್ಷಕರೇ. ಹಾಗಾಗಿ ಆ ಥರ ವಿಚಾರಗಳಲ್ಲಿ ನಾನು ಪ್ರೀತಿ ಮಾಡಿದಾಗಲೂ ಸಹ ಹೆಚ್ಚಾಗಿ ಆ ಹುಡುಗಿನ ನೋಡಿಲ್ಲ, ನಾನು ಆ ಹುಡುಗಿನೂ ಸಹ ನಾನು ನೋಡಿಲ್ಲ. ಅದೇ ಸ್ಲೋ ಮಾಡೋದು ಅನ್ನೋದು ಬೇರೆ ವಿಚಾರ. ಹಾಗಾಗಿ ನಿಮಗೆ ನನ್ನ ಪ್ರೀತಿನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇದು ಹಿಂಗೆ ಮುಂದೆ ಟೈಮ್ ಇದಾಗುತ್ತೆ. ಹಾಗಾಗಿ ಈ ಪ್ರಾಪಂಚಿಕ ವಿಚಾರಗಳೇನಿದೆ, ಈ ಒಂದು ಇದೇನಿದೆ, ಅಧಿಕಾರ ಆಗಲಿ ಮತ್ತೊಂದು ಮಗದೊಂದು ಏನಿದೆ, ಇದ್ಯಾವುದು ನನಗೆ ಸಂಬಂಧಪಡೋದಿಲ್ಲ. ಮತ್ತು ನಾನು ಇದರಲ್ಲಿ ಇಲ್ಲ ವೀಕ್ಷಕರೇ. ನನಗೆ ಇದೆಲ್ಲ ಬಂಧನ ಅಂತ ಅನಿಸುತ್ತೆ. ಬಂಧನ ಅಂತ ಹೇಳಿದ್ರೆ ಆ ಒಂದು ಇದೆಯಲ್ಲ, ಅದು ಎಲ್ಲರಿಗೂ ಅರಿವಿಗೆ ಬರುವಂಥದ್ದಲ್ಲ ಆ ಒಂದು ಸ್ಥಿತಿ. ಈಗ ಒಂದು ಯಾರೋ ಒಬ್ರು ಎಲ್ಲನೂ ಈಗ ಇದಾಗ್ತಾರೆ ಅಂತ ಹೇಳಿದ್ರೆ, ಈಗ ಬುದ್ಧ ಆಗಲಿ ಅಥವಾ ಈಗ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಹೇಳ್ತೀನಿ. ಹಾಗಾಗಿ ಆ ಸ್ಥಿತಿಗಳಿಗೆ ಹೋಗೋದಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ, ಎಲ್ಲರಿಗೂ ಆಗಲ್ಲ ಅದು. ಹಾಗೆ ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಯಾರಿಗೂ ಗೊತ್ತಾಗದೇ ಇರುವಂಥ ಸ್ಥಿತಿಯಲ್ಲಿ ಇದ್ರೂ ಇರ್ಬೋದೇನೋ. ಪ್ರಪಂಚಕ್ಕೆ ಕಾಣ್ತಿರೋದ್ರಿಂದ ಗೊತ್ತಾಗದೇ ಇರುವಂಥದ್ದು ಸ್ಥಿತಿಗತಿಗಳು ಇದ್ರೂ ಇರ್ಬೋದು. ಹಾಗಾಗಿ ನಾನು ಅದನ್ನು ಇದು ಮಾಡ್ಕೊಳ್ತೀನಿ, ಎಲ್ಲ ರೀತಿಯಲ್ಲೂ ನಾನು ಸಹ ಅರ್ಥ ಮಾಡ್ಕೊಳ್ತೀನಿ. ಆದರೆ ನನಗೂ ಕಾರಣಾತೀತವಾಗಿ ನಾನು ಸಹ ಕೆಲವೊಂದು ವಿಚಾರಗಳಲ್ಲಿ ಆಸಕ್ತಿ ಇದ್ದವರು ತೊಡಗ್ತೀನಿ. ಹಾಗಾಗಿ ನನ್ನ ಫೇಸ್ ತೋರ್ಸೋಕ್ಕೆ ಆಗಲಿ, ನನ್ನ ವಾಟ್ಸಪ್ ಸ್ಟೇಟಸ್ ಆಗಲಿ ನಾನು ಗುರುಸ್ಕೋಬೇಕು ಅನ್ನೋದು ಆಸಕ್ತಿ ನನಗಿಲ್ಲ. ಜನಗಳ ಹತ್ರ ನಾನು ಮನ್ನಣೆ ತಗೋಬೇಕು, ಏನೋ ಒಂದು ಬಿಟ್ಟು ಇಲ್ಲಿ ಇದಾಗಬೇಕು ಹೋಗ್ಬೇಕು, ಅದು ಯಾವುದೂ ನನಗಿಲ್ಲ. ಹಾಗಾಗಿ ನೀವು ಯಾವುದೇ ಒಂದು ಇದರಲ್ಲಿ ನನ್ನ ಮರಿಬೇಕು ಅಂತ ಹೇಳೋದು, ನಾನು ನಿಮ್ಗೆ ಎಷ್ಟು ಸುಮಾರು ವರ್ಷಗಳಿಂದ ನಿಮ್ಮ ಕಾಲು ಹಿಡ್ಕೊಳ್ತೀನಿ ನನ್ನ ಮರೀನಿ ಅಂತ ಹೇಳೋದು. ಅದೇ ಕಾರಣಾತೀತ ಬಗ್ಗೆ ಅಷ್ಟು ದಿನದಿಂದ ತೊಡಗ್ತಾ ಇದ್ದೀನಿ. ಸುಮಾರು 2, 3, 4 ವರ್ಷದಿಂದ ಹೇಳ್ತಾ ಇದ್ದೀನಿ, ಅಷ್ಟುದರಲ್ಲೂ ತೊಡಗ್ತಾ ಇದ್ದೀನಿ. ಯಾವ್ದಾದ್ರು ನಿಮಗೆ ಅದರಲ್ಲಿ ಏನು ವೇಸ್ಟ್ ಅಂತ ಅನ್ಸ್ಬಿಟ್ರೆ ಅದರಲ್ಲಿ ನೀವೇ ಇದು ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಆಗಲಿಂದ ಸಹ ನಿಮ್ಮ ಕಾಲಿಟ್ಕೊಳ್ತೀನಿ ಅಂತ ಹೇಳ್ತಿರೋದು, ಈಗಲೂ ಸಹ ಹೇಳ್ತಿರೋದು. ನಮ್ಮನ್ನ ಮರೆತು ಬಿಡಿ, ನಮ್ಮನ್ನ ಮಾಡಿ ಅಂತ ಹೇಳ್ತಿರೋದು. ನಮ್ಗೆ ಯಾವುದು ಆಸಕ್ತಿ ಇಲ್ಲ. ನಾವು ಇಲ್ಲಿ ಇದು ಮಾಡೋದು ಅಷ್ಟೇ. ನಾವು ನಮ್ಮದೇ ಆದಂತಹ ಜೀವನ ಶೈಲಿಗಳಲ್ಲಿ ಯಾವುದು ಸಹ ನಾನು ಇದಿರಲ್ಲ, ಪ್ರಶಸ್ತಿ ಇಲ್ಲ ಅಂತ ಹೇಳ್ತೀವಲ್ಲ ಆ ಥರ. ಹಾಗಾಗಿ ಸ್ತ್ರೀ ವಿಚಾರದಲ್ಲೂ ಅಷ್ಟೇ, ನಾವು ಯಾವುದೇ ರೀತಿಯಲ್ಲಿ ದ್ವೇಷಿಸೋ ವಿಚಾರಗಳಲ್ಲಿ ಇಲ್ಲ. ತುಂಬ ತಾಯಿಯಾದಂತಹ ಸ್ಥಾನಮಾನಗಳನ್ನು, ಅದಕ್ಕಿಂತ ಮೀರಿದಂಥ ಸ್ಥಾನಮಾನಗಳನ್ನು ಕೊಡುವಂಥದ್ದು. ನನ್ನ ಮಡದಿಯನ್ನು ಹೊರತುಪಡಿಸಿ ನಾನು ಏನು ಮದುವೆ ಆಗಿದ್ದೀನಿ, ಪ್ರಾಪಂಚಿಕವಾಗಿ ಒಂದು ಇದರಿಂದ. ಹಾಗಾಗಿ ಆ ಒಂದು ನನ್ನ ಸಾಂಸಾರಿಕವಾಗಿ ಮಡದಿನ ಬಿಟ್ಟು ಪ್ರತಿಯೊಂದು ಸ್ತ್ರೀಯನ್ನು ನನ್ನ ತಾಯಿಯಾಗಿ ನೋಡುವಂಥದ್ದು, ಅದು ನನಗಾಗಿಂದ ನನಗೆ ಹೇಳೋಕ್ಕೆ ಒಂದು ಇದು ಸಿಕ್ಕಿದೆ. ಹೇಳಿಲ್ದರೂ ಸಹ ನಾನು ಹೀಗೆ ಇರುವಂಥದ್ದು, ಹೀಗೇ ಬಂದಿರುವಂಥದ್ದು ವೀಕ್ಷಕರೇ. ಹಾಗಾಗಿ ಹೆಚ್ಚು ವಿಚಾರಗಳಲ್ಲಿ ನನಗೆ ಏನಾದರೂ ಗೊಂದಲಗಳು ಅಥವಾ ಏನಿದ್ರೆ ನನ್ನ ಹತ್ರ ನೀವು ಇದು ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ. ನಾನು ಇಲ್ಲಿ ಯಾವುದೇ ವಿಚಾರಗಳನ್ನು ಇದು ಮಾಡಿದ್ರು ನಮ್ಮ ಹತ್ರ ನೀವು ಇದು ಮಾಡಿಕೊಂಡು ಹೇಳಿದಾಗ ನಾನೇನು ದೊಡ್ಡ ಇವನಲ್ಲ, ಆದರೆ ನಾನೇ ಇಲ್ಲಿ ತೊಡಗೋದ್ರಿಂದ ನೀವೇನ ಇದು ಮಾಡಿದಾಗ ಕೇಳೋಕ್ಕೆ ಸ್ವಲ್ಪ ಇದಾಗಿರುತ್ತಂತ ವೀಕ್ಷಕರೇ. ಅದು ಈಗ ನೋಡಿ, ಸ್ತ್ರೀಯರನ್ನ ವಿರೋಧಿಸ್ತಾರೆ ಅಂತ ಬರ್ಬೋದು. ನನಗೇನು ಗೊತ್ತು ಸ್ತ್ರೀಯನ್ನ ನಾವೇ ಯಾಕೆ ವಿರೋಧಿಸ್ತೀವಿ? ಎಲ್ಲ ಪ್ರಪಂಚದಲ್ಲಿ ಇರುವಂಥದ್ದು ಇದೆಲ್ಲ. ಸ್ತ್ರೀ ಮೇಲೆ ಶೋಷಣೆ ನಡೆಯುವಂಥದ್ದು ಪ್ರತಿಯೊಂದು ನಾವು ಬಂದ್ಬಿಟ್ಟು ಅಂತಲ್ಲ, ಅದೆಲ್ಲ ಒಳಗೊಳಗೆ ಹಂಗೆ ನಡೀತಾ ಇರುವಂಥದ್ದು ಇದೇ ವೀಕ್ಷಕರೇ. ನಾವಲ್ಲ ಅದೆಲ್ಲ ದ್ವೇಷಿಸುವಂಥದ್ದು, ಅದೆಲ್ಲ ನಾವು. ಅದಕ್ಕಾಗಿ ಈಗಿನ ಜನ್ರೇಷನ್ವರೆಗೂ, ನಮ್ಮ ಜನ್ರೇಷನ್ಗೂ ಯಾವ ಜನ್ರೇಷನ್ಗೂ ಗೊತ್ತಿಲ್ಲದೆ ಇರ್ಬೋದು, ಅದೆಲ್ಲ ಇರುವಂಥದ್ದು ಹಿಂದೆಯಿಂದನೂ ಇದೆ. ಇದು ತುಂಬ ಹಳೆ ಇದರಿಂದನೂ ಇದೆ. ಹಾಗಾಗಿ ನಾವ್ಯಾರನ್ನೂ ಇದು ಮಾಡುವಂಥವ್ರು ಅಲ್ಲ ವೀಕ್ಷಕರೇ. ನಮ್ಮ ಎಷ್ಟೋ ವಿಚಾರಗಳಲ್ಲಿ ನಾನು ತೊಡಗ್ತಿರೋಂಥ ವಿಚಾರಗಳು, ಸ್ಟೇಟಸ್ ಆಗಲಿ ಯಾವುದೇ ವಿಚಾರಗಳಲ್ಲಿ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಅದೆಲ್ಲ ಬೇರೆ ಬೇರೆ ವಿಚಾರಗಳು ವೀಕ್ಷಕರೇ ಇಲ್ಲಿ ಇದಾಗ್ತಾ ಇರುವಂಥದ್ದು. ಹಾಗಾಗಿ ಈ ಏನು ಅಂತ ಹೇಳಿದ್ರೆ, ಯಾವುದೇ ಸಹ ಒಂದು ಜೀವಿ ತನ್ನ ಒಂದು
ಇದನ್ನ ತನ್ನ ಅಂಶನ ತಿಳ್ಕೊಬೇಕು ಅಂದ್ರೆ ಒಂದಷ್ಟು ವರ್ಷಗಳು ಕಳಿಬೇಕಾಗುತ್ತೆ. ಒಂದು ಹೆಣ್ಣಾಗ್ಲಿ, ಒಂದು ಗಂಡಾಗ್ಲಿ, ಒಂದು ಮಂಗಳಮುಖಿ ಆಗಲಿ ಒಂದಷ್ಟು ವರ್ಷಗಳನ್ನ ಕಳಿಬೇಕು. ಮಗುವಾಗಿದ್ದಾಗ ಇವ್ರಿಗೆ ಗೊತ್ತಾಗಲ್ಲ ನಾನು ಸ್ತ್ರೀನೋ, ನಾನು ಪುರುಷನೋ, ನಾನು ಮಂಗಳಮುಖಿನೋ ಅಂತ ಗೊತ್ತಾಗಲ್ಲ. ಒಂದಷ್ಟು ವರ್ಷಗಳು ಕಳೆದ್ಮೇಲೆ ನಾನು ಸ್ತ್ರೀ ಅಂತ ಗೊತ್ತಾಗೋದು, ನಾನು ಮಂಗಳಮುಖಿ ಅಂತ ಗೊತ್ತಾಗೋದು, ನಾನು ಪುರುಷ ಅಂತ ಗೊತ್ತಾಗೋದು. ನಾನು ಪುರುಷ ಅಂತಂದ್ರೆ ನಾನಂತ ಹೇಳ್ತಾರಲ್ಲ, ನಾವು ಯಾವುದೂ ಅಲ್ಲ ಅಂತಾನೆ ನಿಮ್ಮ ಹತ್ರ ಹೇಳೋದು. ನಾವು ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ, ಮಂಗಳಮುಖಿನೂ ಅಲ್ಲ, ಯಾವುದೂ ಅಲ್ಲ ವೀಕ್ಷಕರೇ. ನನಗೆ ತುಂಬ ಮಾತಾಡ್ತಾ ನಿಮಗೆ ಗೊಂದಲಗಳು ಆಗ್ತಿರುತ್ತೆ. ಹಾಗಾಗಿ ಈ ಥರ ಒಂದು ಇದರಲ್ಲಿ ಬರುವಂಥದ್ದು. ಅದಕ್ಕೆ ಹಿಂದೆ ಯಾವುದೇ ಒಂದು ಪ್ರಜ್ಞಾತೀತವಾಗಿ ಪ್ರಜ್ಞೆ ಇಲ್ದಿರುವಂತಹ ಸ್ಥಿತಿ ಏನಿರುತ್ತೆ, ಆ ಸ್ಥಿತಿಯಲ್ಲಿ ನಾವು ಸ್ತ್ರೀಯನ್ನ ಕಾಣುವಂಥದ್ದು. ಆ ಒಂದು ಪ್ರಜ್ಞೆ ಇರಲ್ಲ. ಈಗ ಒಂದು ಗಂಡಿಗೂ ಪ್ರಜ್ಞೆ ಇರಲ್ಲ, ನಾನು ಗಂಡು ಅಂತ. ಆ ಮಗುಗೆ ಒಂದು ಇದಕ್ಕೂ ಗೊತ್ತಾಗಲ್ಲ, ಮಂಗಳಮುಖಿಗೂ ಗೊತ್ತಾಗಲ್ಲ. ಒಂದು 5-6 ವರ್ಷ ಆದ್ಮೇಲೆ ಮಂಗಳಮುಖಿಗೆ, ಒಂದು 8 ವರ್ಷ ಆದ್ಮೇಲೆ ಅವ್ರಿಗೆ ತನ್ನದೇ ಆದಂತಹ ದೇಹ ಮುಖಾಂತರ, ಭಾವನೆಗಳ ಮುಖಾಂತರ ಸ್ತ್ರೀಗಾಗ್ಲಿ, ಪುರುಷರಿಗಾಗ್ಲಿ, ಮಂಗಳಮುಖಿಗೆ ಆಗಲಿ ಗೊತ್ತಾಗುವಂಥದ್ದು. ಅಥವಾ ತಾನಾಗಿ ಯಾರು ಹೇಳಿದ್ರು ಪುರುಷ, ಸ್ತ್ರೀ ಈ ಥರ ಆಗುವಂಥದ್ದು ವೀಕ್ಷಕರ. ಮಂಗಳಮುಖಿ ಅಂತ ಈ ಥರ ಒಂದು ಆಗುವಂಥದ್ದು. ಎಲ್ಲನೂ ಒಂದು ಪವಿತ್ರವಾದಂತಹ ಸ್ಥಾನ, ಅದರದೇ ಆದಂತಹ ಇದಿದೆ ವೀಕ್ಷಕರ, ಅದರದೇ ಆದಂತಹ ಮಹತ್ವವಿದೆ. ಹಾಗಾಗಿ ಯಾರನ್ನೂ ದ್ವೇಷಿಸೋದಿಲ್ಲ, ಎಲ್ಲ ಇರುವಂಥದ್ದು. ಈಗ ಮಂಗಳಮುಖಿ ಅಂತ ಏನಿದೆ, ಮಂಗಳಮುಖಿಯನ್ನು ಸಹ ಪ್ರಪಂಚದಲ್ಲಿ ಅದರದೇ ಆದಂತಹ ಇದಿರುವಂಥದ್ದು ವೀಕ್ಷಕರ. ಹಾಗೆ ಎಷ್ಟೋ ವಿಚಾರದಲ್ಲಿ ನಾನು ಹೇಳ್ತೀನಿ, ನಾನು ಮಂಗಳಮುಖಿ ಅಂತ ಸಹ ನಾನು ಹೇಳ್ಕೊಳ್ತೀನಿ, ಅದ್ರಲ್ಲಿ ನನಗೆ ಇದಿಲ್ಲ. ಹಾಗಾಗಿ ಇದು ಎಲ್ಲ ವಿಚಾರಗಳು ನಾವು ಈ ವಿಚಾರಗಳೆಲ್ಲ ಪ್ರಪಂಚದಲ್ಲಿ ಈ ಹಳೆಯ ವಿಚಾರಗಳಲ್ಲಿ ಇರುವಂಥದ್ದು. ಈಗಿನ ಜನರೇಷನ್ಗೆ, ಓದಿನ ಜನರೇಷನ್ಗೆ ಯಾರಿಗೂ ಗೊತ್ತಾಗದೇ ಇರುವಂಥದ್ದು ಇರ್ಬೋದು, ಆದರೆ ಎಲ್ಲ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ನಾವು ಯಾವುದೇ ಇದರಲ್ಲಿ, ಯಾವುದೇ ಸ್ತ್ರೀನಾಗಲಿ, ಪುರುಷನಾಗಲಿ, ಯಾರನ್ನೇ ನೋಡಬೇಕಾದ್ರೂ ನಾವು ಆ ಸ್ಥಿತಿಯಲ್ಲಿ ನೋಡ್ತೀವಿ ಹೊರತು ಇನ್ನು ದೇಹ ಭಾವನೆಗಳಲ್ಲಿ ನೋಡುವಂಥದ್ದಿಲ್ಲ. ಅದೇ ಒಂದು ಹಂತದಲ್ಲಿ ಮುಂದೆ ಹೋಗ್ತಾ ವೃದ್ಧರಾಗ್ತಾ ಒಂದು ಇದರಲ್ಲೂ ಸಹ ಅದೇ ಸ್ಥಿತಿ ತಲುಪುವಂಥದ್ದು. ಯಾವುದು ದೇಹ ಇದಾಗಲ್ಲ, ಮನಸ್ಸು ಸಹ ಅಥವಾ ಚಿಂತನೆಗಳು ಸಹ ಬೇರೆ ರೀತಿಯಲ್ಲಿ ಇರುವಂಥದ್ದು. ಅದು ಗಂಡು ಹೆಣ್ಣು ಇದಂತಲ್ಲ, ಅದು ದೇಹ ಭಾವನೆಗೆ ವರ್ತಿಸುವಂಥದ್ದು. ಒಂದು ಆ ಹುಟ್ಟು ಮತ್ತು ಆ ಇದು ಸಂದರ್ಭಗಳಲ್ಲಿ ಆ ಒಂದು ಕ್ರಿಯೆ ವರ್ಕ್ ಆಗುತ್ತಲ್ಲ, ಆ ಒಂದು ಇದು ಮಾತ್ರ ನಾವು ಇದಾಗುವಂಥದ್ದು. ಅಲ್ಲಿ ಯಾವುದು ದೇಹ ಕಾಣಲ್ಲ. ದೇಹ ಕಾಣ್ತದೆ ಅಂತಂದ್ರೆ ನನ್ನ ದೇಹನೂ ಇದಾಗುತ್ತೆ ಅಂತ ಅನ್ಸುತ್ತೆ. ವರ್ಷದಲ್ಲಿ ಆ ಥರ ಎಲ್ಲ ಇರುತ್ತೆ. ನನಗೆ ದೇಹ ಇಲ್ಲ ವೀಕ್ಷಕರೇ. ಹಾಗಾಗಿ ಸ್ತ್ರೀನ ನೋಡಿದ್ರೆ ನಮ್ಗೆ ಯಾವುದು ದೇಹ ಅದ್ಯಾವುದು ಇಲ್ಲ ವೀಕ್ಷಕರೇ. ನಮ್ಮಲ್ಲಿ ಅದು ಇಲ್ದಿರೋದ್ರಿಂದ ನಮ್ಗೇನೋ ಭೋಗದ ಇದಾಗಿ ಕಾಣೋದಿಲ್ಲ. ಸ್ತ್ರೀ ಆಗಲಿ, ಯಾವುದೇ ಒಂದು ಪ್ರಪಂಚಕ್ಕೆ ನಿಮ್ಗೆ ಅಧಿಕಾರ ಆಗಲಿ, ಯಾವುದೇ ಭೋಗ ಅಂತ ಕಾಣಿಸಲ್ಲ ನಮಗೆ ಅದ್ಯಾವುದೋ ಇತ್ತು ಅಂತ ಹೇಳಿದ್ರೆ, ಅದರದೇ ಆದಂತಹ ಇದಿರುತ್ತೆ ವೀಕ್ಷಕರೇ. ಅದ್ಯಾವುದು ನಮಗೆ ಭೋಗದ ಇದಾಗಿ ಕಾಣೋದಿಲ್ಲ. ಹಾಗಾಗಿ ಈ ತುಂಬ ತಾಯಿ ಸಮಾನವಾಗಿ, ತಾಯಿಯಾಗಿ ಪ್ರತಿ ಸ್ತ್ರೀಯರನ್ನು ಮಡದಿಯನ್ನು ಸಾಂಸಾರಿಕವಾಗಿ, ಪ್ರಪಂಚಿಕವಾಗಿ ಏನು ಮದುವೆ ಆಗಿದ್ದೀನಿ, ಈ ಮಡದಿಯನ್ನು ಹೊರತುಪಡಿಸಿ ಸ್ತ್ರೀಯರನ್ನು ಕಾಣುವಂಥದ್ದು, ಹಂಗೆ ಬಂದಿರುವಂಥದ್ದು, ಒಂದು ಇದಕ್ಕೆ ಸಿಕ್ಕಿರುವಂಥದ್ದು. ಹಾಗಾಗಿ ಈ ಪ್ರಾಪಂಚಿಕ ನೆಲೆಗಟ್ಟೇನಿದೆ, ಇದ್ಯಾವುದು ನಮಗೆ ಸಂಬಂಧ ಪಡೋದಿಲ್ಲ. ಪ್ರಾಪಂಚಿಕ ಥಿಂಕಿಂಗ್ಗಳು ಏನಿದೆ, ಇದ್ಯಾವುದು ಸಂಬಂಧ ಪಡೋದಿಲ್ಲ. ಪ್ರಪಂಚದಲ್ಲಿ ತುಂಬ ಕಾಂಪಿಟೇಷನ್ ಅನ್ನೋದೇ, ನಾನು ಅನ್ನೋದು ತುಂಬ ಇರುತ್ತೆ. ನಾನು ಅನ್ನೋದು ಪ್ರೂವ್ ಮಾಡ್ಕೋಬೇಕು ಅಂತ ಇರುತ್ತೆ. ನಾನು ಇಲ್ಲೇನು ಪ್ರೂವ್ ಮಾಡ್ಕೊಳ್ತಿಲ್ಲ, ನಾನೇನು ಇದು ಮಾಡ್ತಿಲ್ಲ. ನಮ್ಮ ಕಾರ್ಯ ಅಂತ ನಾನು ಮಾಡ್ತಿದ್ದೀನಿ ಹೊರತು ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೋಗ್ತಿಲ್ಲ. ನನಗೆ ಅದು ಅವಶ್ಯಕತೆ ಇಲ್ಲ ವೀಕ್ಷಕರೇ. ನಾನು ಏನು ಅಂತಂದರೆ ಮುಂದೇನು ಸಹ ಯಾವುದು ಸಹ, ಯಾಕೆಂದರೆ ಇಲ್ಲಿ ನಿಮಗೆ ಯಾರೋ ಒಬ್ರು ನಿಮಗೆ ಇಷ್ಟ ಬಂದ ಹೆಸರು ಯಾವುದೋ ತಗೊಳ್ಳಿ, ಅವ್ರೇನಾದರೂ ಒಂದು ಎಕ್ಸ್ಪೈರ್ಡ್ ಆದರು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಲ್ಲ. ಈಗ ಗಿರೀಶ್ ಅಂತ ಹೇಳ್ತೀನಿ, ಗಿರೀಶ್ ಅಂದರೆ ನಿಮಗೆ ಗೊತ್ತಿರಲ್ಲ ಅಷ್ಟೇ. ನಾವು ಹೋದ ನಮ್ಗೆ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಅದಂಗೆ ಬಂದದ್ದು ಗೊತ್ತಾಗಬಾರ್ದು, ಹೋಗಿದ್ದು ಗೊತ್ತಾಗಬಾರ್ದು. ಗೊತ್ತಿರೋರು ಒಂದು 3-4 ಚೆನ್ನಾಗಿ ಗೊತ್ತಾಗ್ಬೋದು ಅಷ್ಟೇ ವಿಚಾರ. ನಮ್ಗೆ ಗೊತ್ತಿರೋರು ಒಂದು 3-4 ಚೆನ್ನಾಗಿ ಗೊತ್ತಿಲ್ಲ. ನಾನು ಹಂಗೇನೆ ಜೀವನ ಮಾಡ್ಕೊಂಡಿದ್ದು. ನಾನು ಎಷ್ಟೋ ಜನಗಳು ಅಂತ ನಾನು ಎಲ್ಲ ನೋಡಿಲ್ಲ. ನಮ್ಮ ಜೊತೆಲಿ ಇರೋರನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರ ಜೊತೆ ಮಾತಾಡೋದು ಸಾಕು ಅಂತ ಯೋಚನೆ ಮಾಡೋದು. ಹಾಗೆ ನಮ್ಮ ಜೊತೆಲಿ ಇರೋರಿಗೆ ಅರಿವು ಮೂಡಿಸುವಂಥದ್ದು ಏನಾದರೂ ಇದ್ದರೆ ಮಾಡಿಸ್ಬಿಟ್ಟು ಅವ್ರ ಪಡೆಗೆ ಅವ್ರನ್ನ ಇದು ಮಾಡುವಂಥದ್ದು. ನಾನು ಯಾವುದೇ ವಿಚಾರಗಳಲ್ಲಿ ಯಾವುದಕ್ಕೂ ನಾನು ತೊಗೊಳ್ಳಲ್ಲ. ಇಲ್ಲಿ ತೊಡಗ್ತಿರೋ ವಿಚಾರಗಳಲ್ಲಿ ನಾನು ಯಾವ ಸ್ನೇಹನೂ ನಾನು ಇದು ಮಾಡ್ಕೊಂಡಿಲ್ಲ. ನಾನು ಎಷ್ಟೋ ವಿಚಾರಗಳಲ್ಲಿ ನನಗೆ ಪರಿಚಯ ಇರೋರು ಯಾರಿಗೂ ಗೊತ್ತೇ ಇಲ್ಲ. ನಾನು ಏನಕ್ಕೆ ಏನು ವಿಚಾರ ಅಂತ ನಿಮ್ಗೆ ತೊಡಗ್ತಿರೋ ನಿಮಗೆ ಮಾತ್ರ ಗೊತ್ತಿರುತ್ತೆ. ಅವ್ರಿಗೆ ವೈಯಕ್ತಿಕವಾಗಿ ನಾನು ಏನು ಹಂಚ್ಕೊಂಡಿಲ್ಲ. ಅವರು ಯಾಕೆ ಹಿಂಗೆ ತೊಡಗ್ತೀನಿ ಏನು ಅಂತ ನಾನು ಅನ್ಕೊಂಡಿಲ್ಲ. ಕೆಲವರು ಏನು ವಿಚಿತ್ರ, ಅದೇ ಬೇರೆ ಬೇರೆ ರೀತಿಯ ಹೇಳಿದ್ದು ಇದೆ ಸಾಮಾನ್ಯವಾಗಿ. ಹಾಗಾಗಿ ಈ ಗೊಂದಲಗಳು ಅವ್ರಿಗೂ ಮೂಡಿರುತ್ತೆ. ಅವ್ರಿಗೂ ನಾನು ಕ್ಲಾರಿಟಿಗಳು ಕೊಟ್ಟಿಲ್ಲ. ಯಾವುದೂ ಸಮೇತ ನಾನು ಇಲ್ಲಿ ಯಾರಿಗೂ ಇದು ಮಾಡ್ಕೊಂಡಿಲ್ಲ. ಈ ವಿಚಾರಗಳಲ್ಲಿ ನಾನು ಯಾರಿಗೂ ಅವಕಾಶನೇ ನನ್ನ ಜೊತೆ ಇದು ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಯಾಕಂದರೆ ಇಲ್ಲಿ ಯಾರನ್ನೂ ಗ್ಯಾಂಗ್ ಮಾಡ್ತಿಲ್ಲ. ಮತ್ತು ಅವ್ರದ್ದೇ ಆದಂತಹ ಜವಾಬ್ದಾರಿಗಳಲ್ಲಿ ಅವರಿಗೆ ಇದು ಮಾಡ್ತಿರೋದು ವೀಕ್ಷಕರೇ. ಹಾಗಾಗಿ ಯಾರು ಸಹ ಇಲ್ಲಿ ಇದಿಲ್ಲ, ಯಾರು ಸಹ ಇಲ್ಲ ವೀಕ್ಷಕರೇ. ಹಾಗಾಗಿ ಇಲ್ಲಿ ಅವರು ಸಹ ಯಾರು ಹೇಳೋದಿಲ್ಲ ಇಂಥದ್ದೇನಾದ್ರು ಇದು ಮಾಡುವ ಅದು ಇದು ಅಂತ ಯಾವುದೂ ಇಲ್ಲ. ಹೀಗಾಗಿ ನಾನೇ ಸ್ವಯಂ ಇದಾಗಿ ಇದು ಮಾಡ್ತಿರೋದ್ರಿಂದ
ಈಗ ಯಾರಿಗೂ ಸಂಬಂಧ ಇಲ್ಲ. ಯಾರಿಗೂ ಅವ್ರಿಗೂ ಸಹ ಗೊಂದಲಗಳಿರುತ್ತೆ. ಹಿಂಗೆ ಇದು ಮಾಡ್ತಾನೆ ಸುಮ್ಮನೆ ಅದು ಇರ್ಬೋದು, ಅವ್ರಿಗೂ ಸಮೇತ ನಾವೇನು ಕ್ಲಾರಿಟಿ ಅಂಥದ್ದು ಇದ್ದಿಲ್ಲ. ಹಾಗಾಗಿ ನಮ್ಮ ಮನೆ, ನಮ್ಮ ತಂದೆಗಾಗಲಿ ಅಥವಾ ನಾನು ಹೇಳ್ತಿರೋದಷ್ಟೇ, ಈಗ ನಾನು ಪ್ರಾಪಂಚಿಕವಾಗಿ ಇರೋದ್ರಿಂದ ಎಲ್ಲೋ ಒಂದು ಯಾವುದೋ ಒಂದು ಗೃಹದಲ್ಲಿ ಅಲ್ಲಿ ಯಾರಿರ್ತಾರೆ ಅವ್ರಿಗೆ ಯಾರಿಗೂ ಸಂಬಂಧಗಳಿರೋಲ್ಲ. ಹೆಚ್ಚು ಅಂತಂದ್ರೆ ಯಾವುದು ಸಂಬಂಧಗಳೇ ಇಲ್ಲ. ಮತ್ತು ಅವ್ರನ್ನೂ ಸಹ ಹೆಚ್ಚು ವಿಚಾರಗಳಿಗೆ ನಾನು ಹೇಳ್ಬಿಡ್ತೀನಿ, ಇದು ನಿಮಗೆ ಇದರಲ್ಲಿ ಪ್ರವೇಶ ಇಲ್ಲ ಅಂತಲೇ ಹೇಳೋದು. ಹಾಗಾಗಿ ಯಾವುದೇ ವಿಚಾರದಲ್ಲಿ ಯಾರಿಗೂ ಸಹ ಇದಿಲ್ಲ. ಈಗ ನನ್ನ ಹೆಂಡತಿಗಾದ್ರೂ ನಾನು ಎಷ್ಟೋ ವಿಚಾರಗಳಲ್ಲಿ ತೊಡಗೋದು ಗೊತ್ತೇ ಇಲ್ಲ. ಅವ್ರ ಸ್ಟೇಟಸ್, ಅವ್ರ ಫೋನು ಯಾವುದು ಏನು ನೋಡೋದಿಲ್ಲ. ನನಗೋಸ್ಕರ ನೋಡೋದ್ರಲ್ಲಿ ಪ್ರಶ್ನೆಗಳಿದ್ರೆ ಏನಾದರೂ ಇದ್ದರೆ ಕೇಳು ಅಂತ ಹೇಳ್ತೀನಿ. ಏನು ಅಂಥದ್ದೇನು ನೋಡೋದಿಲ್ಲ, ಆಸಕ್ತಿನೇ ಇಲ್ಲ. ಹಾಗಾಗಿ ಗೊತ್ತೂ ಇಲ್ಲ ನಾನು ಏನು ಇದು ಮಾಡ್ತೀನಿ, ಏನು ತೊಡಗ್ತೀನಿ ಅಂತ. ಆದರೆ ಎಲ್ಲ ಒಳ್ಳೆಯ ವಿಚಾರಗಳು ಅಂತ ನಾನು ಅಂದ್ಕೊಳ್ತೀನಿ. ಅದಕ್ಕೆ ಬೇರೆ ರೀತಿಯಲ್ಲಿ ಇದಾಗ್ಬೋದೇನೋ ಮೋಸ್ಟ್ಲಿ ಪ್ರಾಪಂಚಿಕವಾಗಿ ವೀಕ್ಷಕರೇ. ಹಾಗಾಗಿ ಇಲ್ಲಿದ ವಿಚಾರಗಳು ಯಾವುದೋ ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದನ್ನು ಆಗಾಗ ಹೇಳ್ತಿದ್ರೆ, ನಾನು ಯಾಕೆ ಆಗಾಗ ಹೇಳ್ತೀನಿ ಅಂದರೆ, ಪ್ರಾಪಂಚಿಕ ಚಿಂತನೆಗಳು ಸುಮಾರು ಹಲವು ರೀತಿಯಲ್ಲಿ ಬರಬಹುದು. ಆದರೆ ನಮಗೆ ಏನು ಮುಖ್ಯ ಅಂತ ಹೇಳಿದ್ರೆ, ನಾವು ಇಲ್ಲಿ ಏನು ವಿಚಾರಗಳಲ್ಲಿ ಇದಾಗ್ತಿದ್ವೋ ಅಷ್ಟು ಮಾತ್ರ ಹೊರತುಪಡಿಸಿ ಇನ್ಯಾವುದೂ ಅಲ್ಲ. ಮತ್ತು ನಮ್ಮದೇ ಆದಂತಹ ಬೇರೆ ಜೀವನ ಶೈಲಿಯಾದಂತಹ ವಿಚಾರಗಳಲ್ಲಿ ಹೆಚ್ಚು ಇರುತ್ತೀವಿ. ಅದು ನಮ್ಮ ಜೀವನ ಪರ್ಟಿಕ್ಯುಲರ್ ಆಗಿ ಪ್ರಪಂಚ ಹೊರತುಪಡಿಸಿ ಜನ ಇದು ಸಾಂಸಾರಿಕ ಇದೆಲ್ಲ ಹೊರತುಪಡಿಸಿ ಬೇರೆ ಆದಂಥ ಜೀವನ ವೀಕ್ಷಕರೇ. ಹಾಗಾಗಿ ನಮ್ಮ ಒಂದು ವಿಚಾರಗಳು ತುಂಬ ಬೇರೆ ರೀತಿಯಲ್ಲಿ ಕನ್ಫ್ಯೂಸ್ ಆಗ್ಬೋದು ಅಥವಾ ನಿಮ್ಮಲ್ಲಿ ಗೊಂದಲ ಮೂಡಿಸ್ಬೋದು. ಹಾಗಾಗಿ ನಾನು ಎಷ್ಟು ವಿಚಾರಗಳಲ್ಲಿ ಕೆಲವೊಬ್ರು ಅಂದ್ಕೊಳ್ತಾರೆ, ಏನು ದೇವರು ಏನು ಪೂಜೆ ಮಾಡ್ತಾನೆ, ಏನೋ ಇದು ಧ್ಯಾನ ಮಾಡ್ತಾನೆ, ಏನು ಇದು ನನಗೆ ಧ್ಯಾನ ಮಾಡಬೇಕು ಅಂತಲೂ ಇಲ್ಲ ವೀಕ್ಷಕರೇ. ಇದು ನಾನು ನಿಮಗೆ ಯಾವುದೇ ರೀತಿಯಲ್ಲಿ ನೀವು ಬೇರೆ ಬೇರೆ ಥರ ಅಂದ್ಕೊಳ್ಬೋದೇನೋ ಮೋಸ್ಟ್ಲಿ. ಆ ಥರ ಯಾವುದೂ ಅಂದ್ಕೊಳ್ಕೋಬೇಡಿ. ಧ್ಯಾನ ಮಾಡಬೇಕು ಅಂತನಿಲ್ಲ, ಪೂಜೆ ಮಾಡಬೇಕು ಅಂತನಿಲ್ಲ. ಆದರೆ ನಾನು ಪೂಜೆನೂ ಮಾಡ್ತೀನಿ, ಧ್ಯಾನನೂ ಮಾಡ್ತೀನಿ. ಅದು ಅದರದೇ ಅಂತ ವಿಚಾರಗಳು. ಧ್ಯಾನ ಮಾಡೋಕ್ಕೆ ನನಗೆ ಬರಲ್ಲ ಆ್ಯಕ್ಚುಲಿ. ಪೂಜೆ ಮಾಡೋಕ್ಕೆ ನಾನು ಆರಾಮಾಗಿ ಬೇರೆ ಬೇರೆ ವಿಚಾರಗಳಿಗೆ ನಾನು ತೊಡಗುವಂಥದ್ದು ವೀಕ್ಷಕರೇ. ನಾನು ಸಾಮಾನ್ಯವಾಗಿ ಯಾವುದೋ ವಿಚಾರಗಳಿಗೆ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ನೀವು ಆ ಥರ ಅಂದ್ಕೊಂಡು ಏನೇನೋ ಥಿಂಕಿಂಗ್ ಮಾಡೋದು ತುಂಬ ತಪ್ಪಾಗುತ್ತೆ. ನಾವೇನೇ ಮಾಡಿದ್ರು ಒಂದು ದೇವ್ರ ಹೆಸರಿಟ್ಕೊಂಡು ಮಾಡಬೇಕಾಗುತ್ತೆ. ಆಗ ಅದರದೇ ಆದಂತಹ ಮಹತ್ವ ತತ್ವಗಳು ದೊರಕುತ್ತೆ. ಈಗೇನೋ ಉಪವಾಸ ಇದ್ದಾರೆ, ಹಣ್ಣನ್ನು ಉಪವಾಸ ಇದ್ದಾರೆ, ಸುಮ್ಮನೆ ಉಪವಾಸ ಇರುತ್ತದಲ್ಲ, ಅದು ದೇವರ ಇದರಲ್ಲಿ ಆ ಒಂದು ಸಾತ್ವಿಕವಾಗಿ ಮಾಡಿದಷ್ಟು ಆ ಒಂದು ಇದು ಅದರದೇ ಆದಂಥ ಇದೆ ವೀಕ್ಷಕರೇ. ಹಾಗಾಗಿ ಈಗ ನಾವು ಇರೋದೇನೋ ಅಂತ ಇರ್ತೀವಿ ಅಂತಂದರೆ ಅದು ಎಲ್ಲರಿಗೂ ಇದೆಲ್ಲ. ಹಾಗೆ ಎಲ್ಲನೂ ಒಂದು ಕಂಪೇರ್ ಮಾಡ್ಕೊಳ್ಳುವಂಥ ಸ್ಥಿತಿಗತಿಗಳಲ್ಲಿ ಇರಲ್ಲ. ಇದನ್ನು ಆಗಾಗ ಸಹ ನಾನು ಕೂತಿರೋರಿಗೆ ಹೇಳ್ತಾ ಇರ್ತೀನಿ. ಒಂದು ಚಲನಚಿತ್ರ ನೀವು ನೋಡ್ತೀರ ಅಂತಂದ್ರೂ ಆ ಸ್ಕ್ರೀನಲ್ಲಿ ಬರ್ತಿರೋಂತಹ ವಿಚಾರಗಳನ್ನು ನೀವು ಒಂದು ಭಾವನೆಗಳ ಒಂದು ಇದರ ಪ್ರಕಾರ ನೋಡ್ಬೋದು ಹೊರತು ಅವರ ಹಿಂದೆ ಇರುವಂತಹ ಕಲಾವಿದರುಗಳು, ಹೀರೋ ಆಗಲಿ ಹೀರೋಯಿನ್ ಆಗಲಿ, ಅದನ್ನು ನೀವು ಫಾಲೋ ಮಾಡೋಕ್ಕಾಗೋದಿಲ್ಲ. ಅವ್ರದೇ ಆದಂಥ ಜೀವನಗಳು, ಅವ್ರದೇ ಆದಂತಹ ಸ್ಥಿತಿಗತಿಗಳು ಬೇರೆ ಬೇರೆ ಇರುತ್ತೆ. ಸ್ಕ್ರೀನಲ್ಲಿ ನೋಡಿ ಆ ಸ್ಟೋರಿನ ಒಂದು 2.5 ಗಂಟೆಯಲ್ಲಿ ಇದು ಮಾಡ್ಕೋಬೋದು ಹೊರತು ಆ ಒಂದು ಜೀವನನ ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರ ಸ್ಕ್ರೀನ್ ಹಿಂದ್ಗಡೆ ಇರುವಂಥ ಜೀವನ, ಸ್ಕ್ರೀನ್ನಲ್ಲಿ ಬರುವಂಥ ಜೀವನ ಕಂಪೇರ್ ಮಾಡ್ಕೋಬೋದು. ಹಾಗಾಗಿ ಎಷ್ಟೋ ಭಾವನೆಗಳನ್ನು ಇದು ಮಾಡ್ಕೋಬೋದು ಹೊರತು ಅದರಲ್ಲಿ ವೇರಿಯೇಷನ್ಗಳು ಇದ್ದೇ ಇರುತ್ತೆ. ಎಲ್ಲರಿಗೂ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ವೀಕ್ಷಕರೇ. ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡು ಇದಾಗ್ತಾ ಇರಬೇಕಾಗುತ್ತೆ. ನೈಜ ಜೀವನದಲ್ಲಿ, ನೈಜತೆಯಲ್ಲಿ ಆದಷ್ಟು ನಮ್ಮದೇ ಆದಂತಹ ಕಲ್ಪನಾತೀತ ಪ್ರಪಂಚಕ್ಕೆ ಅಥವಾ ಅದರದೇ ಆದಂತಹ ವಿಚಾರಗಳಿಗೆ ಇದು ಮಾಡಬೇಕಾಗುತ್ತೆ. ಅದಕ್ಕಾಗಿ ನಿಮ್ಮನ್ನ ಯಾವುದೇ ನನ್ನ ಕಲ್ಪನೆ ಇದರಲ್ಲಿ ಇದು ಮಾಡಲ್ಲ. 4-5 ಜನ ಹತ್ರ ವಿಚಾರಿಸಿ ಕೇಳಿ ಅಂತ ಹೇಳ್ತೀನಿ. ಇಲ್ಲೇ ನಾನು ಯಾವುದನ್ನು ಎಲ್ಲೂ ಹುಡುಕೋದಿಲ್ಲ. ಮತ್ತು ನನಗೆ ಚಿಂತನೆ ಮಾಡೋದಕ್ಕೂ ನಮ್ಗೆ ಟೈಮ್ ಇಲ್ಲ. ನಾನು ಧ್ಯಾನದಲ್ಲಿ ಕೂತ್ರೂ ಒಂದು ಸಮೇತ ನಾನು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಏನು ಯೋಚನೆ ಇಲ್ಲದಿರುವಂಥ ಸ್ಥಿತಿಗತಿಗಳಲ್ಲಿ ಇರುವಂಥದ್ದಿದ್ದರೆ ಮಾಡುವಂಥದ್ದಿದ್ದರೆ ಇರ್ತೀವಿ ಅಷ್ಟೇ, ಏನಿಲ್ಲ. ಧ್ಯಾನದಲ್ಲೂ ಯೋಚನೆ ಮಾಡಿಕೊಂಡು ಎಲ್ಲ ಯೋಚನೆ ಮಾಡ್ಕೊಳ್ಳೋದ್ರಲ್ಲಿ ಏನಿಲ್ಲ ವೀಕ್ಷಕರು. ಯಾವುದನ್ನು ನಾವು ಏನು ಯೋಚನೆ ಮಾಡಲ್ಲ. ಈಗ ನಿಮ್ಗೆ ಏನು ಇದು ಮಾಡ್ಬೇಕು, ಏನಪ್ಪ ಏನು ಹೇಳಬೇಕು, ಏನು ಇದು ಮಾಡಲಿ, ಈ ಥರ ಯಾವುದೂ ನಮಗಿದಿಲ್ಲ. ನಾನು ಸುಮ್ಮನೆ ಇದು ಮಾಡಬೇಕಾ ಇದು ಮಾಡ್ತೀನಿ, ನಾಳೆ ಇದು ಮಾಡಬೇಕಾ ಅದರಲ್ಲಿ ಏನಾದ್ರು ಇದು ಮಾಡ್ತೀನಿ. ಯಾವುದೇ ಯೋಚನೆ ಮಾಡ್ಕೊಂಡು ಕೂರಲ್ಲ. ನಿಮ್ಗೆ ಏನು ಇದು ಮಾಡಬೇಕು ಅದು ನನಗೆ ನಿಮ್ಮಲ್ಲಿ ನಮಗೇನೋ ಇದು ಮಾಡ್ತಾ ಇದ್ದೀನಿ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ನಿಮ್ಮಲ್ಲಿ ನಮಗೇನು ಇದು ಬೇಡ, ಸಾಧ್ಯವಾದರೆ ನಾವೇ ಕೊಡ್ತೀವಿ ಅಂತ ಸುಮಾರು ವರ್ಷಗಳಿಂದ ಹೇಳ್ತಾ ಇರೋದು. ನಿಮ್ಮ ಪ್ರೀತಿ ನಮಗೇನು ಬೇಡ, ನಾವೇ ಸಾಧ್ಯವಾದಷ್ಟು ನಾನೇ ಕೊಡ್ತೀನಿ, ನಮ್ಮಲ್ಲಿ ಇದ್ದರೆ ಅಲ್ವಾ ನಾನೇ ಕೊಡ್ತೀನಿ ಅಂತಲೇ ಹೇಳ್ತಿರೋದು. ಹಾಗಾಗಿ ಏನು ಬೇಡ, ನನಗೆ ತುಂಬ ಮರ್ಯಾದೆನೂ ಬೇಡ, ಏನು ಬೇಡ. ನಮ್ಮ ಮರ್ಯಾದೆ ಇರೋ ಜಾಗದಲ್ಲಿ ಇರೋದೇ ಇಲ್ಲ. ಎಲ್ಲೋ ಬಗಳ್ತಾರೆ ಅದು ಬಿಡಿ, ಏನಿಲ್ಲ ವಿಚಾರ. ಅದೆಲ್ಲ ಹೊರತುಪಡಿಸಿ ತುಂಬ ಮರ್ಯಾದೆ ಕೊಡೋ ಜಾಗದಲ್ಲಿ ಅದೆಲ್ಲ ನೋಡಿ ಬಂದಿರೋದ್ರಿಂದ ಅದ್ಯಾವುದು ನಾನು ಸ್ವೀಕರಿಸಿಲ್ಲ, ಅದ್ಯಾವುದು ನಾನು ತಗೊಂಡೂ ಇಲ್ಲ. ಅವ್ರ ಜೊತೆ ಹೆಚ್ಚು ಸಂಪರ್ಕಗಳು ಮಾಡಿಲ್ಲ. ಎಲ್ಲ ತುಂಬ ಗುಡ್ ಪರ್ಸನ್ಸ್ಗಳೇ ಈಗಲೂ ಕಾಂಟ್ಯಾಕ್ಟಲ್ಲಿ ಇದ್ರೂ ಅದು ನಾನು ತೊಗೊಳ್ಳಲ್ಲ ವೀಕ್ಷಕರೇ. ಅದನ್ನು ಅಲ್ಲಲ್ಲೇ ಅವರ ಒಂದು ಕಾಂಟ್ಯಾಕ್ಟ್ ಸಮೇತ ಕಟ್ ಮಾಡಿಕೊಂಡು ನನ್ನದೇ ಆದಂಥ ರೀತಿಯಲ್ಲಿ ಇರುವಂಥದ್ದು. ಯಾವುದೇ ನಾನು ಇದಿಲ್ಲ. ನನಗೆ ಅದು ಮೋಟಿವೇಶನ್ ಅಂತಲೂ ಅನಿಸಲ್ಲ, ಅದು ಏನು ಅಂತಲೂ ಇದಿಲ್ಲ ವೀಕ್ಷಕರೇ. ನನಗೆ ಅದು ತುಂಬ ಇದಾಗುತ್ತೆ.
ಅದು ನೈಜತೆ ಅಂತ ಅನ್ಸಲ್ಲ, ಫೇಕ್ ಅಂತ ಇದಾಗಿ ಅಥವಾ ಏನೋ ಒಂದು ಇದರಲ್ಲಿ ನಾನು ಇರಲ್ಲ. ತುಂಬ ಮರ್ಯಾದೆ ಕೊಡೋ ಜಾಗ ತುಂಬ ಎಲ್ಲೂ ನಾನು ಇದಿರಲಿಲ್ಲ ವೀಕ್ಷಕರೇ. ಅಂತ ಅರಮನೆಯಲ್ಲಿ ಇರ್ತೀವಿ ಅಂದ್ರೆ ನಾವು ಅರಮನೆಯಲ್ಲೂ ಇರೋದಿಲ್ಲ, ಎಲ್ಲೂ ಇರೋದಿಲ್ಲ. ಈ ಥರ ಕ್ಯಾರೆಕ್ಟರ್ ಇರೋದ್ರಿಂದ ನಿಮಗೆ ಸಾವಿರ ಗೊಂದಲಗಳು ನೋಡ್ಬೋದು ಇಲ್ಲಿ ತೊಡಗೋದ್ರಿಂದ. ಗುರುಜಿ ಅಂತನೋ ಸ್ವಾಮೀಜಿ ಅಂತನೋ ಮತ್ತೊಂದು ಮಗದೊಂದು ಏನಿಲ್ಲ, ಆ ಥರ ಏನು ಅನ್ಕೊಳಕ್ಕೆ ಹೋಗಬೇಡಿ. ಆ ಥರ ಅನ್ಕೊಳ್ಳೋದು ನಿಮ್ಮ ಒಂದು ಪ್ರಾಪಂಚಿಕ ನೆಲೆಗಿಟ್ಟು ಆಗಿ ಹೋಗಿ ಬಂದಿರುವಂಥದ್ದೆಲ್ಲ ಇರುವಂಥದ್ದೇ ಏನೋ ಒಂದು ಅನ್ಕೊಳ್ತಿರ್ತೀರ. ಹಾಗಾಗಿ ಹುಲಿಕಲ್ ನಟರಾಜ್ ಅವರ ಹೆಸರಿದೆ, ಆ ಥರ ಎಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅವರು ಎಷ್ಟೊಂದು ನೋಡಿ 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 ಎಲ್ಲ ಇದು ಮಾಡಿ ಬಂದಿರುವಂತಹ ಮಹಾನ್ ವ್ಯಕ್ತಿ. ಅವರು ತುಂಬ ಇದು ಮಾಡಿದ್ದಾರೆ. ಹಾಗಾಗಿ ಈ ಥರ ವೀಕ್ಷಕರೇ, ಮತ್ತು ನಾನೊಂದು ಬಾವುಟ ಆಗಲಿ ಫ್ಲ್ಯಾಗ್ ಆಗಲಿ ಅಂದರೆ ಅದರದ್ದೇ ಆದಂಥ ಪ್ರಾಮುಖ್ಯತೆಗಳು, ಅದರದ್ದೇ ಆದಂಥ ಇದಿರುತ್ತೆ ವೀಕ್ಷಕರಿಗೆ. ನಾನೆಲ್ಲೋ ಇದೀನಿ, ನನಗೆ ಊರಿಲ್ಲ ಅಂತ ಹೇಳ್ತೀನಿ, ಭಾಷೆ ಇಲ್ಲ ಅಂತ ಹೇಳ್ತೀನಿ, ಜಾತಿ ಇಲ್ಲ ಅಂತ ಹೇಳ್ತೀನಿ, ಮತಗಳಿಲ್ಲ ಅಂತ ಹೇಳ್ತೀನಿ, ನನಗೇನು ಇಲ್ಲ ಅಂತ ಹೇಳ್ತೀನಿ. ಇದೆಲ್ಲ ಒಬ್ರು ಕೇಳಿದಾಗ ಏನಿಲ್ಲ ಅಂತ ಅವರು ಗೊತ್ತಿದೆ, ವಿರೋಧಿಸೋರು ಇರ್ತಾರೆ, ಇದು ಮಾಡೋರು ಇರ್ತಾರೆ. ಹಾಗಾಗಿ ಎಲ್ಲನೂ ಇರುತ್ತೆ ವೀಕ್ಷಕರಿಗೆ. ಮತ್ತು ಎಲ್ಲೋ ಒಂದು ಕಡೆ ಇದ್ದಾಗ ಅದರದ್ದೇ ಆದಂಥ ಸ್ಥಳಗಳಿರುತ್ತೆ, ಅದರದ್ದೇ ಆದಂಥ ಸ್ಥಳ ಮಹಿಮೆಗಳಿರುತ್ತೆ, ಅದರದ್ದೇ ಆದಂತಹ ಇದಿರುತ್ತೆ. ಯಾಕಂದರೆ ನಾವೆಲ್ಲ ಈಗ ಬಂದಿರುವಂಥವ್ರು, ಈಗ ಹುಟ್ಟಿರುವಂಥವ್ರು, ಈಗ ಇದು ಮಾಡ್ತಾ ಇರೋರು, ಅದರದ್ದೇ ಆದಂಥ ಇತಿಹಾಸಗಳಿರುತ್ತೆ, ಅದರದ್ದೇ ಆದಂಥ ಹಿರಿಯರ ಕೊಡುಗೆಗಳಿರುತ್ತೆ. ನಾವು ಇದನ್ನೆಲ್ಲನೂ ವಿಚಾರಗಳಲ್ಲಿ ಯಾರನ್ನೂ ನಾವು ಇದು ಮಾಡ್ಕೊಂಡು ಹೋಗುವಂಥದ್ದು ಯಾವುದೂ ಇಲ್ಲ ನಮ್ಮಲ್ಲಿ. ನಾವು ಯಾರನ್ನೂ ವಿರೋಧಿಸೋದಿಲ್ಲ. ನಾವು ಯಾವುದೇ ಗಣ್ಯ ವ್ಯಕ್ತಿಗಳನ್ನ, ಮಹನೀಯರನ್ನ ವಿರೋಧಿಸೋದು, ಅವ್ರನ್ನೇನೋ ತೆಗೊಳ್ಳೋದು ಇಲ್ಲ. ಅವ್ರು ಅವ್ರದ್ದೇ ಆದಂಥ ಸಾಧನೆ ಮಾಡಿ ಅವರು ಒಂದು ಇದರಲ್ಲಿರ್ತಾರೆ. ಅವರ ಇದನ್ನು ಉಳಿಸ್ಬೇಕು ಅಂತಲೇ ನಾವು ಇರುವಂಥದ್ದು ಇರ್ಬೋದು. ಹಾಗಾಗಿ ಎಲ್ಲ ಮಹನೀಯರುಗಳಲ್ಲೂ ಸಹ ಗೊಂದಲಗಳು ಮತ್ತು ಆ ಒಂದು ಇದು ನಡೀತಾ ಇರುತ್ತೆ ಪ್ರಪಂಚಿಕವಾಗಿ. ಮೊದಲಿಂದನೂ ಸಹ ಅದು ಇದೆ ವೀಕ್ಷಕರೇ. ನಾವು ಯಾವುದಕ್ಕೂ ಬೆಂಬಲ ಕೊಡೋರಲ್ಲ. ನಾವು ಆದಷ್ಟು ಅವ್ರ ಹೆಸರುಗಳೆಲ್ಲ ಉಳ್ಕೋಬೇಕು, ಅವ್ರು ಇದು ಮಾಡ್ಕೋಬೇಕು ಅಂತ ಇರೋದು ನಮ್ಮ ಇದರಲ್ಲಿ. ನಮ್ಮದು ಉಳ್ಕೋಬೇಕು ಅಂತಲ್ಲ, ನಾವು ಈಗ ಹೋದ್ರು ನಮ್ಮ ನಿಲ್ಲಿಸ್ಕೋಬಾರ್ದು ಅಂತ ನಾವಿರೋದು. ಹಾಗಾಗಿ ನಿಮ್ಮ ಕಾಲು ಇಟ್ಕೊಳ್ತೀನಿ ಅಂತ ನಾವು ಹೇಳೋದು. ನಿಮ್ಗೆ ಏನು ಬೇಕು ನಾವೆಲ್ಲನೂ ನಾನೇ ಮಾಡ್ತೀನಿ ಅಂತ ನಾವೇ ಹೇಳೋದು. ಒಟ್ಟಲ್ಲಿ ಬಿಟ್ಬಿಡಿ ಅಷ್ಟೇ ಅಂತ ನಮ್ಮ ಒಂದು ಇರುತ್ತೆ. ಯಾಕೆ ಆಸಕ್ತಿ ಇರೋದ್ರಲ್ಲಿ ತೊಡಗ್ತಾ ಇರೋದು, ನಿಮ್ಮ ಜೊತೆ ಬೆರೀತಾ ಇರೋದು ಅಥವಾ ಏನೋ ಒಂದು ಇದರಲ್ಲಿ ನಮಗೂ ಸಹ ತುಂಬ ನಿಮಗಿಂತ ಡಬಲ್ ನನಗೆ ಅದು ತುಂಬ ಇರಿಟೇಷನ್ ಅನ್ಕಂಫರ್ಟ್ ಆಗುತ್ತೆ. ಈಗ ನಾವು ಇರೋಂಥ ಸ್ಥಿತಿಗತಿಗಳಿದೆ. ಯಾಕಂದರೆ ನಾನು ನನ್ನ ಡಿಗ್ರಿ ಸಮಯದಲ್ಲೂ ಸಹ ನನ್ನ ನೋಡಿದರೆ ಕೆಲವೊಬ್ಬರು ಇದರಲ್ಲಿ ನಾನು ಆಗಲೂ ಸಹ ಎಲ್ಲೂ ಇದಿರುವಂಥವನಲ್ಲ. ತುಂಬ ಲೈಫ್ ಪರ್ಫೆಕ್ಟ್ ಆಗಿದ್ರು ಸಹ, ತುಂಬ ಚೆನ್ನಾಗಿದ್ರು ಸಹ ನಾನು ಎಲ್ಲ ಆ ಥರ ಇರಲಿಲ್ಲ ವೀಕ್ಷಕರೇ. ಸುಮಾರು ಅದೇ ನನ್ನ ಬಾಲ್ಯದಿಂದನೂ ಅಷ್ಟೇ. ಜನನಿಬಿಡ ಪ್ರದೇಶಗಳು, ಟ್ರಾಫಿಕ್ಕು ಇದ್ಯಾವುದೂ ಇಲ್ಲ. ಇದು ಈ ಗೊಂದಲ, ಈ ಟ್ರಾಫಿಕ್ಕು, ಈ ಬಸ್ಸು ಇದೆಲ್ಲ ಮಾಮೂಲಿ ಏನಿದೆ ಆ ಒಂದು ಇದು ಅದರಲ್ಲಿ ಇರುವಂಥವೇ ಅಲ್ಲ ವೀಕ್ಷಕರೇ. ಒಂದು ಗಾಡಿ ಹೋಗ್ತಿದ್ರು ಸಹ ಒಂದು 4 ಜನ ನೋಡ್ತಿದ್ರು. ಒಂದು ಯಾವುದೋ ಒಂದು ಬುಲೆಟ್ ಆಗಲಿ ಯಾವುದೋ ಗಾಡಿ ಹೋಗ್ತಿದ್ರು, ಆ ಸೌಂಡ್ಗೆ ಒಂದು 4 ಜನ ಆಗ್ಲಿಂದನೂ ಸಹ ಸುಮ್ಮನೆ ನೋಡೋದಿದೆ. ಅಥವಾ ಮಗದೊಂದು ಗಾಡಿನ ಸೌಂಡ್ ಮಾಡಿ ಆಲ್ಟ್ರೇಷನ್ ಮಾಡಿ ಹೋಗುವಂಥದ್ದು ಏನಿದೆ. ನಾನಾಗ ಫಸ್ಟ್ PUC 10th ಸಹ ನನಗೆ ಅದೇನು ಆಸಕ್ತಿ ಇರಲಿಲ್ಲ. ಏನದು ಆ ಥರ ನನಗೆ ಇದಿಲ್ಲ ವೀಕ್ಷಕರೇ. ಅಂದರೆ ಇರಿಟೇಷನ್ ಅಂತಲ್ಲ, ನನಗೆ ನನ್ನನ್ನು ಯಾರು ನೋಡಬಾರ್ದು ಅಂತಲೇ ಇರೋದು. ಮತ್ತು ಆ ಒಂದು ಇದೆ, ಅದು ಒಂದು ಆಲ್ಟ್ರ್ ಮಾಡಿ ಇದು ಮಾಡುವಂಥದ್ದು ಏನಿದೆ ಅದೆಲ್ಲ ಇದೆ. ನಾವು ಆಗ್ಲಿಂದ ಅದರಿಂದೆಲ್ಲ ದೂರನೇ ಒಂದು ಇದರಿಂದ. ಆದರೂ ಇದರೆಲ್ಲ ಜೊತೆ ನಾನು ಸಹ ಅದ್ರ ಜೊತೆ ನಿಲ್ಲುವಂಥ ಸಂದರ್ಭ ಬಂದಾಗ ಎಷ್ಟು ನಾವು ಇದಾಗಿರ್ತೀವೋ ಅಷ್ಟು ನಾವು ಇರುವಂಥ ಸಂದರ್ಭಗಳು, ಎಷ್ಟು ನಾವು ದೂರ ಇರ್ತೀವೋ ಅಷ್ಟು ಸ್ವಲ್ಪ ಇದು ಮಾಡುವಂಥ ಸಂದರ್ಭ. ಆಸಕ್ತಿ ಇಲ್ದರೂ, ಇರಿಟೇಷನ್ ಇದ್ರೂ ಅದಕ್ಕೆ ಪೂರಕವಾಗಿದ್ದು, ಪರಿಸರ ಪೂರಕವಾಗಿ ಅಂತಲ್ಲ, ಯಾವುದೇ ಆದರೂ ಅದನ್ನು ಇರುವಂಥ ಸಂದರ್ಭ. ಇದೆಲ್ಲ ಕಾರ್ಯ ಸೀಮಿತವಾಗಿರುವಂತಹ ವಿಚಾರಗಳಲ್ಲಿ ಬಂದಿರುವಂಥದ್ದು. ಫಸ್ಟ್ ಆಫ್ ಆಲ್ ನಮಗೆ ಯಾವುದೂ ಸಹ ಆಸಕ್ತಿ ಇಲ್ಲ. ನನಗೆ ಅಂತ ತುಂಬ ಏನಾಯ್ತು ಕೊಡ್ತಿದ್ರು ಆಸಕ್ತಿ ಇಲ್ಲ. ಸುಮಾರು ಯೂನಿಯನ್ಗಳಲ್ಲಿ ತುಂಬ ದೊಡ್ಡ ಪೋಸ್ಟಿಂಗ್ಗಳಲ್ಲಿ ಹೇಳಿದ್ರು ಸಹ ಒಂದು ಮೆಂಬರ್ಶಿಪ್ ಕೇಳುವಂಥದ್ದು, ಕೆಲವೊಂದು ಇದಕ್ಕೆ ಕೆಲವೊಂದು ಬೇರೆ ಬೇರೆ ಅದರದ್ದೇ ಆದಂತಹ ಪೋಸ್ಟಿಂಗಲ್ಲಿ ಆಫರ್ಗಳು ಬಂದರೂ ಸಹ ನಾನು ತಗೊಂಡೇ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ಸುಮಾರು ಗಣ್ಯರು, ರಾಜಕೀಯ ವ್ಯಕ್ತಿಗಳು ಇದೆಲ್ಲ ಎಲ್ಲ ಪಕ್ಷಗಳಲ್ಲೂ ಒಂದು ಮೀಟ್ ಮಾಡುವಂಥ ಸಂದರ್ಭಗಳು ಇತ್ತು. ನಾನು ಯಾವುದನ್ನು ಮಾಡಿಲ್ಲ, ಅಂದರೆ ಅವ್ರನ್ನ ದ್ವೇಷಿಸ್ತಾ ಇದ್ದೀನಿ ಅಂತಲ್ಲ, ಸ್ವಲ್ಪ ಆದಷ್ಟು ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ನಾನು ಏನೋ ಇದು ಮಾಡ್ತೀನಿ ಅಂತಂದರೆ ಬೇರೆ ಬೇರೆ ರೀತಿ ಆಯಾಮಗಳಲ್ಲಿ ದಾರಿಗಳನ್ನ ಮಾಡ್ಕೊಳ್ಬೋದಾದ ಸಾಧ್ಯತೆಗಳು ಇದ್ದಂಥದ್ದು. ಯಾವುದು ಸಹ ನಾವು ಇದು ಮಾಡದೆ ನಮ್ಮದೇ ಆದಂತಹ ಇದರಲ್ಲಿ ಇರೋದ್ರಿಂದ ಈ ಥರ ಬಂದಿರೋಂಥದ್ದು ವೀಕ್ಷಕರೇ. ಹಾಗಾಗಿ ಹಲವು ಏನು ವಿಚಾರಗಳು, ಪ್ರಾಪಂಚಿಕ ಗೊಂದಲಗಳಿದೆ, ಯಾವುದಕ್ಕೂ ನಮಗೂ ಸಂಬಂಧಗಳಿರಲ್ಲ. ಇಲ್ಲೇನು ವಿಚಾರಗಳಿದೆ ಅದನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ. ಮತ್ತು ಯಾವುದನ್ನು ಸಹ ಬದಲಾವಣೆ ಮಾಡೋದಕ್ಕೆ ನಾವು ಬಂದಿದ್ದು ಇದು ಮಾಡ್ತಲ್ಲ.
ಆದಷ್ಟು ನಿಮ್ಮಲ್ಲಿ ಅರಿವು ಆಗುವಂಥದ್ದು ಏನಂತಂದರೆ ಅರಿವಾಗುವಂಥದ್ದು. ನಾವ್ಯಾರನ್ನೂ ಹಿಂಗೆ ಮಾಡಿ ಅಂತ ಹಿಡಿದಿಟ್ಕೊಂಡಿಲ್ಲ. ನಿಮ್ಮಲ್ಲಿ ಅರಿವಾಯ್ತು ಅಂದರೆ ಅದು ನಿಮಗೆ ಇದಾಗುವಂಥದ್ದು. ಅದು ನಾನು ಇದು ಮಾಡ್ತಿದ್ದೀನಿ, ಹಿಂಗೆ ಇರಬೇಕು ಅಂತ ನಾನು ಹೇಳ್ತೀನಿ ಅಂತಲ್ಲ. ನಾನು ಯಾರಿಗೂ ಹಿಂಗೆ ಅಂತ ಹೇಳಲ್ಲ. ಹೇಳ್ಕೊಂಡು ಏನಾದರೂ ಇದ್ದರೆ ಹೇಳ್ತೀವಿ ಅಷ್ಟೇ. ಅದು ಹೇಳ್ಬೇಕು ಅಂತಲೂ ಸಹ ಹೇಳಲ್ಲ. ನಮಗೆ ಹೇಳೋದು ಸ್ವಲ್ಪ ಕಡಿಮೆನೆ. ಅದೇ ಹೇಳ್ತಿಲ್ವ, ಇದು ಪ್ರಾಪಂಚಿಕವಾದಂತಹ ವಿಚಾರಗಳು. ನಾವು ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ಈಗಿನ ಜನ್ರೇಷನ್ಗೆ ನಮ್ಮ ಜನ್ರೇಷನ್ಗೂ ಅದೆಲ್ಲ ಇರುವಂಥದ್ದು ತುಂಬ ಹಿರಿಯರಿಗೆ ಗೊತ್ತಿರ್ಬೋದು. ಹಾಗಾಗಿ ಇದು ಯಾವುದೂ ನಮಗೆ ಇದಿಲ್ಲ. ಕಾರ್ಯ ಸೀಮಿತವಾಗಿ ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ನನ್ನ ಒಂದು ವಿಚಾರಗಳಲ್ಲಿ ಇಲ್ಲಿ ನನ್ನದೇ ಆದಂತಹ ಬೇರೆ ಬೇರೆ ರೀತಿಯಲ್ಲಿ ಇದು ಇರೋದ್ರಿಂದ ನಾನು ಕೆಲವೊಂದು ವಿಚಾರಗಳಲ್ಲಿ ಫ್ಲಾಗ್ ಅಂತಲೂ ಸಹ ಯೂಸ್ ಮಾಡ್ತಾ ಇದ್ದು ಇದೆ. ಎಲ್ಲ ಮತಗಳನ್ನ ನಾನು ದೇವ್ರನ್ನ ಪೂಜಿಸ್ತೀನಿ. ಈಗ ಅಂತಲ್ಲ, ನಾನು 1ನೇ ಕ್ಲಾಸ್ 2ನೇ ಕ್ಲಾಸಿಂದಲೂ ಸಹ ನಾನು ನನ್ನ ದೇವರ ಒಂದು ಎಲ್ಲ ನಾನು ಅಲ್ಲಾಗಲಿ ಜೀಸಸ್ ಆಗಲಿ ಪ್ರತಿಯೊಂದು ದೇವರ ನಾನು ಇದು ವೀಕ್ಷಣೆ. ಯಾಕಂದರೆ ಇದು ಮಾಮೂಲಿ ಕಾಮನ್ ಆಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋದು ಆಗ್ಲಿಂದ ಇರುವಂಥದ್ದು. ನಾನು ಆಗ್ಲಿಂದ ತುಂಬ 1ನೇ ಕ್ಲಾಸ್ 2ನೇ ಕ್ಲಾಸಿಂದ ಆಗಲಿ 3ನೇ ಕ್ಲಾಸ್ ಇಲ್ಲ 2ನೇ ಕ್ಲಾಸ್ ಒಳಗೇನೆ ನಾನು ಆಗ್ಲಿಂದ ಅವ್ರನ್ನ ಪೂಜಿಸ್ತಾ ಇದ್ದೀನಿ. ಅಲ್ಲಾನ ಅಷ್ಟೇ. ನನಗೇನು ಪೂಜೆ ಮಾಡು ನೀನು ಇವ್ರನ್ನ ನಂಬು ಅಂತ ನಾನು ಯಾರೂ ಹೇಳಿಲ್ಲ. ನಾನು ಆಗ್ಲಿಂದ ನಾನು ಬಂದಿರುವಂಥದ್ದು, ನನ್ನ ಬಾಲ್ಯದಿಂದಲೂ ಸಹ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಎಷ್ಟು ತೊಡಗ್ತಿದ್ರೆ ಏನೋ ಮುಸ್ಲಿಂ ಅವ್ರನ್ನ ಇದು ಮಾಡ್ತಿದ್ದಾನೆ ಅಂತ ಅನ್ಕೊಳ್ಬೋದು, ಕ್ರಿಶ್ಚಿಯನ್ ಅವ್ರು ಇದು ಮಾಡ್ತಿದ್ದಾನೆ ಅಂತ ಅನ್ಕೋಬೋದು. ಯಾವುದೂ ಅಲ್ಲ, ನಮಗೆ ಆಗ್ಲಿಂದ ಬಂದಿರುವಂಥದ್ದು. ನಾವು ಆಗ್ಲಿಂದನೂ ಎಲ್ಲ ದೇವಶಕ್ತಿಗಳನ್ನು ಏಕರೂಪವಾಗಿ ಏಕ ಸಮಾನವಾಗಿ ಇದು ಮಾಡಿ ನಾವು ಪೂಜಿಸಿರುವಂಥದ್ದು. ಹಾಗಾಗಿ ಎಲ್ಲ ಇದನ್ನು ಸಹ ನಾವು ಇದು ಮಾಡ್ತೀವಿ. ಇದು ಯಾವುದೇ ಸಹ ಜನರ ಓಲೈಕೆಗೆಲ್ಲ ನನಗೆ ಅದು ಬೇಡವೇ ಬೇಡ. ಜನರ ಓಲೈಕೆ ಇರಲಿ, ಯಾಕೆಂದರೆ ನಾನೆಲ್ಲೋ ಸಪ್ರೇಟಾಗಿ ಎಲ್ಲೋ ಇರೋನಿಗೆ ಜನಗಳಿಗೆ ಏನು ಮಾಡಲಿ ಹೇಳಿ, ನನಗದು ಇದಿಲ್ಲ, ಪ್ರಯೋಜನಕ್ಕಿಲ್ಲ. ಹಾಗಾಗಿ ನಾನು ಯಾವುದೂ ಗ್ಯಾಂಗ್ ಮಾಡ್ತಿಲ್ಲ. ನಾನೆಲ್ಲೋ ಗುಹೆಯಲ್ಲಿ ಇದ್ದರೂ ನಾನು ಗುಹೆಯಲ್ಲಿ ಇದ್ಬಿಡ್ತೀನಿ, ಯಾವುದೋ ಕಾಡಲ್ಲಿದ್ದರೂ ಕಾಡಲ್ಲಿ ಇದ್ಬಿಡ್ತೀನಿ. ನಾನು ಜನಗಳ ಜೊತೆ ಬೆರೀಬೇಕು, ಪ್ರಪಂಚದಲ್ಲಿ ಓಡಾಡಬೇಕು, ಅದ್ಯಾವುದೂ ಇಲ್ಲ ವೀಕ್ಷಕರೇ. ಹೆಚ್ಚು ನನಗೆ ಹೊರಗಡೆ ಎಲ್ಲ ಇದು ಮಾಡಬೇಕು ಅಂತಿಲ್ಲ. ಕಾರ್ಯ ಸೀಮಿತವಾಗಿ ನಾನು ಹೊರಗಡೆ ಓಡಾಡುವಂಥದ್ದೇ ಅಷ್ಟೇ ಬಿಟ್ಟರೆ ಇನ್ಯಾವುದು ಹೊರಗಡೆ ತಿರುಗಾಡಬೇಕು ಎಲ್ಲ ಬೆರೀಬೇಕು ಯಾವುದೂ ಇಲ್ಲ. ಹಾಗಾಗಿ ತುಂಬ ಜನಸಂಪರ್ಕಗಳನ್ನ ನಾನು ಜಾಸ್ತಿ ಮಾಡಿದ್ರು ಸಹ ಪ್ರಾಪಂಚಿಕ ವಿಚಾರಗಳನ್ನ ಚರ್ಚೆಗಳನ್ನ ಮಾಡೋದೇ ಇಲ್ಲ. ಅವ್ರ ವಿಚಾರ ಇವ್ರ ವಿಚಾರ ಆಗಲಿ ಮತ್ತೊಂದು ರಾಜಕೀಯ ವಿಚಾರಗಳಾಗಲಿ ಯಾವುದು ನಾನು ಚರ್ಚೆ ಮಾಡಲ್ಲ. ಚರ್ಚೆ ಏನಾದರೂ ಮಾಡಿದ್ರೆ ಇಲ್ಲಿ ಮಾಡ್ತೀನಿ ಅಷ್ಟೇ, ಇಲ್ಲಿ ಬಂದು ಏನಾದರೂ ವಿಡಿಯೋ ಮಾಡ್ತೀನಿ ಅಷ್ಟೇ, ಯಾರ ಜೊತೆ ನಾನು ಮಾಡಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಯಾರಾದರೂ ಈ ಥರ ಏನಾದರೂ ವಿಚಾರಗಳನ್ನ ಹೇಳ್ತಾ ಇದ್ರು, ಈ ಥರ ಸಾಮಾಜಿಕ ಪ್ರಾಪಂಚಿಕವಾಗಿ ಇರುತ್ತೆ, ಅದನ್ನು ನಂಬಕ್ಕೆ ಹೋಗಬೇಡಿ, ಕಿವಿಗೆ ಹಾಕೊಳಕ್ಕೆ ಹೋಗಬೇಡಿ. ಅದನ್ನು ಯಾವುದನ್ನು ಸಹ ನಮ್ಮ ಮನೆಯವರು ಸಹ ಏನಾದರೂ ಪರಿಚಯ ಇದ್ದರೆ ಅವರು ಹೇಳಿದ್ರು ಸಹ ತಗೊಳ್ಳೋಕ್ಕೆ ಹೋಗಬೇಡಿ, ಯಾವುದನ್ನು ಸಹ ಹಾಕೊಳ್ಳೋಕ್ಕೆ ಹೋಗಬೇಡಿ. ಏನಾದರೂ ಇದ್ದರೆ ನಾನು ಇಲ್ಲಿ ಅಕಸ್ಮಾತ್ ಇದರಲ್ಲಿ ಇದು ಮಾಡುವಂಥದ್ದು ಇರುತ್ತೆ ಹೊರತು ನಾನು ಯಾವುದೇ ಸಹ ಆ ಥರ ವಿಚಾರಗಳಲ್ಲಿ ಯಾರ ಜೊತೆ ನಾನು ಪ್ರಾಪಂಚಿಕವಾಗಿ ಮಾತಾಡೋದಿಲ್ಲ. ಹಾಗೆ ನನ್ನ ಜೊತೆ ಎಷ್ಟು ಮಾತಾಡೋರಿಗೆ ನಾನೇನು ಹೇಳ್ತೀನಿ ಅಂದರೆ, ನನಗಿಂತ ಮುಂಚೆ ನೀವೇ ಮಠಕ್ಕೆ ಹೋಗ್ತೀರಾ, ಮಠಕ್ಕೆ ಸೇರಿಬಿಡ್ತೀರಾ ಅಂತಲೇ ಜಾಸ್ತಿ ಮಾತಾಡೋದು. ಅಂದರೆ ಪ್ರಾಪಂಚಿಕ ವಿಚಾರಗಳಿರಲ್ಲ, ಎಂಟರ್ಟೈನ್ಮೆಂಟ್ ಇರಲ್ಲ, ಯಾವುದು ವಿಚಾರಗಳಿರಲ್ಲ, ಏನೋ ಒಂದು ಬೇರೆ ಥರ ವಿಚಾರಗಳು ಇರುವಂಥದ್ದು ಇರೋದ್ರಿಂದ ಆ ಥರ ವಿಚಾರಗಳಲ್ಲಿ ಇದು ಮಾಡ್ತಾ ಇರ್ತೀವಿ. ಹಾಗಾಗಿ ಈಗ ಒಂದು ಹಲವು ವರ್ಷಗಳಿಂದಲೂ ಸಹ ಇದಾಗ್ತಾ ಇದೆ. ಹಲವು ವ್ಯಕ್ತಿಗಳು ದುಡ್ಡು ಮಾಡ್ತಿದ್ದಾರೆ, ಅಥವಾ ಮತ್ತೊಂದು ಮಗಳು ಬೈಗೊಂದು ಇದಾಗಿ ಸಹ ಒಂದು ದುಡ್ಡು ಇದು ಮಾಡಿ ಏನು ಇದು ಮಾಡಿ ದುಡ್ಡು ತೊಗೊಂಡಿದ್ದಾರೆ ಅಂತ ಇದೆ. ಹಾಗೆ ನಮ್ಮನೆ ಏನಾದರೂ ದುರ್ಬಳಕೆ ಮಾಡ್ತಿದ್ರೆ ದಯವಿಟ್ಟು ಅದನ್ನು ಕ್ರಮ ತಗೊಳ್ಳಿ. ಏಕೆಂದರೆ ನಾವು ಯಾವುದ್ರಲ್ಲೂ ಇಲ್ಲ. ಏಕೆಂದರೆ ನನ್ನ ಜೀವನ ಶೈಲಿ ಬೇರೆ ಇರೋದ್ರಿಂದ ಜನರಿಗೆ ಪ್ರಾಪಂಚಿಕವಾಗಿ ನನ್ನ ವಿಚಾರಗಳು ಅದು ಜನರ ಜೊತೆ ಇರಬೇಕು ಅಂತ ನಾನು ಬಯಸ್ತಾ ಇರುವಂತಹ ನನ್ನ ಸ್ಥಿತಿಗತಿಗಳು, ನಾನೆಲ್ಲೋ ಇರುವಂತಹ ವಿಚಾರಗಳು ಏನಿದೆ ಅಷ್ಟೇ ಮಾತ್ರ ನಾನು ಸೀಮಿತ. ಅವರ ಒಂದು ಸ್ವಾರ್ಥಕ್ಕೆ ಇದು ಮಾಡ್ತಿದ್ರೆ ಅದಕ್ಕೆ ನಾನು ಸಂಬಂಧ ಪಡಲ್ಲ. ಆ ಥರ ಇದ್ದರೆ ನೀವು ಅವ್ರನ್ನ ನೇರವಾಗಿ ಕ್ರಮಗಳನ್ನ ತಗೊಳ್ಳಿ ಅಂತಲೇ ನಾವು ಹೇಳೋದು. ಯಾಕೆಂದರೆ ಯಾರೋ ದುಡ್ಡು ತೊಗೊಂಡಿದ್ದಾರೆ ಅಂತಲೂ ಹೇಳಿದ್ದಾರೆ, ಇದು ಮಾಡ್ತಾ ಇದಾಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಯಾರು ಅಂತ ನಮಗೆ ಗೊತ್ತಿರಲ್ಲ ವೀಕ್ಷಕರೇ. ನಾನು ಇಲ್ಲಿಂದ ಒಂದು 5-6ನೇ ಮನೆ ಯಾವುದು ಅಂತಲೇ ಯಾರು ಅಂತಲೇ ನನಗೆ ಗೊತ್ತಿರಲ್ಲ ಅಲ್ವಾ. ಈಗ ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಏನಂತಾನೆ ಗೊತ್ತಿರಲ್ಲ, ಪಕ್ಕದ ಮನೆಯೇ ಏನು ಅಂತಲೇ ಗೊತ್ತಿರಲ್ಲ. ನಗರ ಪ್ರದೇಶಗಳಲ್ಲಿ ನೀವು ಸಾಮಾನ್ಯವಾಗಿ ಕೇಳಿದಿರ, ಇದು ನಗರ ಪ್ರದೇಶ, ಅದೇ ಒಂದು ಗ್ರಾಮ ಅದು ಅಂತ ಹೇಳಿದ್ರೆ ಒಂದು ಇದರಲ್ಲಿ ಇದಿರುತ್ತೆ. ನಗರ ಪ್ರದೇಶದಲ್ಲಿ ಪಕ್ಕದ ಮನೆಯಲ್ಲಿ ಏನು ಅನ್ನೋದು ಗೊತ್ತಿರಲ್ಲ. ಇನ್ನು 5ನೇ ಮನೆ 6ನೇ ಮನೆಯನ್ನ ಏನು ಮಾತಾಡಿ ಗೊತ್ತಿಲ್ಲ ನಮಗೆ ಏನು ಅಂತ ಹೇಳಿದ್ರೆ. ಹಾಗಾಗಿ ಇಲ್ಲಿ ಯಾರೋ ಒಬ್ರು ಏನೋ ಇದು ಮಾಡೋದಕ್ಕೆ ಇನ್ನೊಬ್ರನ್ನ ಯಾರನ್ನೋ ಇದು ಮಾಡೋದ್ರಿಂದ ಅದು ಇದೆಲ್ಲ ವೀಕ್ಷಕರೇ. ಅದು ಎಂತ ನೀವು ಕಾನೂನಾತ್ಮಕವಾಗಿ ಸಹ ಅದು ನಿಲ್ಲಲ್ಲ. ಆಧ್ಯಾತ್ಮಿಕವಾಗಿ ಅಥವಾ ದೈವಿಕವಾಗಿ ಅಲ್ಲ, ಆ ಕಾನೂನಾತ್ಮಕವಾಗಿ ಸಮೇತ ಅದು ನಿಲ್ಲಲ್ಲ. ಯಾರೋ XY ಈಗ ನಿಮ್ಗೆ ಆಫೀಸು ಅಥವಾ ನಿಮಗೆ ಸ್ನೇಹಿತರು ಅಂತ ಅನ್ಕೊಳ್ಳಿ, ಅವ್ರು ಯಾರು ಅಂತ ನನಗೆ ಗೊತ್ತಿರಲ್ಲ.
ಅವರವರಿಗೆ ಗೊತ್ತಿರುತ್ತೆ ಅವರವರ ವಿಚಾರಗಳು, ಅವರವರ ನಡವಳಿಕೆಗಳು, ಅವರವರ ವಿಚಾರಗಳು, ಅವರವರದೇ ಆದಂತಹ ಆ ಒಂದು ಇದು ಕಾರ್ಯಗಳು. ಅದಕ್ಕೆ ಇನ್ನೊಬ್ಬನ ಇದು ಮಾಡೋದು ಸಹ ತಪ್ಪಾಗುತ್ತೆ. ಇದೆಲ್ಲ ವಿಚಾರಗಳು ಇದೆ ವೀಕ್ಷಕರೇ. ಈ XY ಮಾಡ್ಕೊಳ್ಳುವಂಥದ್ದು Z ಮೇಲೆ ಹಾಕಿದ್ರೆ ಇದಿಲ್ಲ. XYಗೆ ಗೊತ್ತಿರುತ್ತೆ, ಅವರ ಕಮ್ಯುನಿಕೇಶನ್ ಅವರಲ್ಲೇ ಇರುತ್ತೆ. ಅದನ್ನು ಅವರು ನೇರವಾಗಿ ನೇರವಾಗಿ Yಗೆ ಹೇಳದೆ Z ಮುಂದಿಟ್ಬಿಟ್ಟು ಹೇಳೋದು ತಪ್ಪಾಗುತ್ತೆ. ಹಾಗೆ X ಸೈಡ್ ಹೋಗೋದು, Y ಎದುರುಗಡೆ X ಸೈಡ್ ಹೋಗ್ತಾನೆ, Z ಇದಾಗ್ತಾನೆ. Z ಯಾವುದಕ್ಕೂ ಸಂಬಂಧ ಇಲ್ಲ. Z ಅಂದ್ರೆ ಈಗ ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾರೆ, Z ಅಂತ ಅನ್ಕೋಬೇಡಿ. ನಾವು ಯಾವುದ್ರೂ ಇಲ್ಲ, ನೀವು ಯಾವ ABCD ಇಲ್ಲ, ಯಾವುದ್ರೂ ಇಲ್ಲ, ನಾವು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದು. Z ಯಾವುದ್ರಲ್ಲೂ ಇರೋಲ್ಲ. ಆದರೆ ಈ XY ಮಾಡ್ಕೊಳ್ಳೋದಕ್ಕೆ Z ಮೇಲೆ ಹಾಕ್ಬಿಟ್ಟು X ಓಡಿದಾಗ Z ಮೇಲೆ ಹಾಕೋದು ಯಾವ ನ್ಯಾಯ ಅಂತ ನಮ್ಮ ಒಂದು XY ಮಾಡ್ಕೊಂಡಿರೋದು XY ವ್ಯವಹಾರ. XYಗೆ ಗೊತ್ತಿದೆ, X ಏನು ಅಂತ X ಗೊತ್ತಿದೆ, Y ಏನಂತ Y ಗೊತ್ತಿದೆ. Xಗೆ Y ಮೇಲೆ ಇದಿರುತ್ತೆ. ಅದನ್ನು ನೇರವಾಗಿ Yಗೆ ಹೇಳೋಕ್ಕಾಗದೆ Z ಮುಂದಿಟ್ಕೊಂಡು ಹೇಳಿದ್ರೆ, ಅಥವಾ ಏನೋ ಮತ್ತೊಂದು ಮಗುದೊಂದು ನಿಷ್ಠುರ ಮಾಡಿದ್ರೆ, ಅದು ಅವನು ಬೈಬೇಕು ಅಂತ ಇರ್ತಾನೋ, ಮತ್ತೊಂದು ಮಗುದೊಂದು ಏನು ಇರುತ್ತೆ ಅವರವರ ವ್ಯವಹಾರಗಳು. Y ಹೇಗಿರ್ತಾನೆ, X ಹೇಗಿರ್ತಾನೆ ಅಂತ ಗೊತ್ತಿಲ್ಲ. ಈ Xಗೆ Yಗೆ ಇದು ಮಾಡಬೇಕು, ನೇರವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನಿಗೆ ಏನಿದೆಯೋ ನಮಗಂತೂ ಗೊತ್ತಿಲ್ಲ, ಅವನಿಗೋ ಅವಳಿಗೋ ಅಂತಾನೆ ಅಂದ್ಕೊಳ್ಳಿ. ನನಗೂ ಗೊತ್ತಿಲ್ಲ ಈ XY ಯಾರು ಅಂತ, ನನಗೂ ಗೊತ್ತಿರಲ್ಲ ಆ್ಯಕ್ಚುಲಿ. ನೇರವಾಗಿ ಅವರವರು ಇದು ಮಾಡ್ಕೊಳ್ಳೋದು ಎಸ್ಕೇಪ್ ಆಗೋಕ್ಕೋಸ್ಕರ ಈ Z ಇದು ಮಾಡೋದು ಯಾವ ಕಾನೂನಲ್ಲೂ ಸಹ ಅದು ಪರಿಗಣನೆಗೆ ಬರಲ್ಲ. ಅಂಥದ್ದೇನಾದರೂ ಇದ್ದರೆ ನಿಮ್ಮಲ್ಲಿ ಈ ಥರ Xಗಳು Y ಜೊತೆ ಅಥವಾ ಈ X ಜೊತೆ ಏನಾದರೂ ನಿಮ್ಮಲ್ಲಿ ಏನಾದರೂ ಮೂರನೇವರ ತಂದಿಟ್ಟು ಇದು ಮಾಡಿದ್ರೆ, ನೇರವಾಗಿ ನೀವು ಯಾರನ್ನ ಅಂದರೆ ಅವ್ರನ್ನೇ ಹೊಣೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಯಾಕೆಂದರೆ ನಮ್ಮಲ್ಲಿ ಯೂನಿಯನ್ ಅಂತ ಇತ್ತು, ರಾಷ್ಟ್ರೀಯ ಪ್ರಜಾವೇದಿಕೆ ಅಂತ. ಆದರೆ ಅದು ಇದಾಗಿಲ್ಲ. ಈ ಥರ ಒಂದು ಯೂನಿಯನ್ ಇದ್ದಿದ್ದರೆ ಅದಕ್ಕೆ ಜಾಯ್ನ್ ಆದರೆ ಪರವಾಗಿಲ್ಲ ವೀಕ್ಷಕರೇ. ತುಂಬ ಯಾವುದು ನಮ್ಮಲ್ಲಿ ಗ್ಯಾಂಗ್ಗಳು ಯಾವುದೂ ಇಲ್ಲ. ಇಲ್ಲಿ ನಾನು ತೊಡಗಬೇಕು ಸಮೇತ ನನಗೆ ಯಾರೂ ಇಲ್ಲ ಅಂತಲೇ ಹೇಳ್ತಾರೆ. ಯಾರನ್ನೂ ಸಹ ನನಗೆ ಪ್ರವೇಶಕ್ಕೆ ತಗೊಂಡಿಲ್ಲ. ನಾನು ನಮ್ಮ ಮನೆಯವ್ರಿಗೂ ಸಮೇತ ಹೇಳ್ತೀನಿ, ಎಂಟ್ರಿ ಇಲ್ಲ ಅಂತಲೇ ಹೇಳ್ತೀನಿ, ನೇರವಾಗಿ ಹೇಳ್ತೀನಿ. ಯಾವುದಕ್ಕೂ ಇಲ್ಲಿ ಅಂಥದ್ದೇನು ದೊಡ್ಡ ಇದೇನಲ್ಲ, ಆದರೆ ಇಲ್ಲಿ ಯಾವುದಕ್ಕೂ ಯಾರೂ ಸಂಬಂಧ ಪಡೋದಿಲ್ಲ ವೀಕ್ಷಕರೇ. ಹಾಗಾಗಿ ಇಲ್ಲಿ ಗ್ಯಾಂಗ್ ಮಾಡ್ತಾರಲ್ಲ ಅಂತ ನನಗೆ ಹೇಳ್ತಾರೆ ಅಷ್ಟೇ. ಯಾವುದು ಗ್ಯಾಂಗ್ ಇಲ್ಲ ಇಲ್ಲಿ. ನಮ್ಮ ಮನೆಯವ್ರಿಗಾಗಲಿ, ಯಾರಿಗಿರಲಿ, ನನ್ನ ಸ್ನೇಹಿತರಿಗಾಗಲಿ ಎಲ್ಲರನ್ನೂ ದೂರ ಕಳಿಸಿದ್ದೇ ಇದೆ. ಎಲ್ಲರೂ ಸಹ ಕೆಲವೊಬ್ಬರೆಲ್ಲ ಏನಾದರೂ ಇದು ಮಾಡೋಣ, ಅವ್ರದ್ದೇ ಆದಂತಹ ಒಂದು ಸ್ಪಿರಿಟ್ ಜೋಶಲ್ಲಿ ಬಂದಿದ್ದಿದೆ. ಅವ್ರ ವಯಸ್ಸು, ಅವ್ರ ಏಜು ನಾವು ಬಳಸ್ಕೋಬೋದಾಯಿತು ಅಂತ ಅನಿಸುತ್ತೆ ಅಷ್ಟೇ. ತುಂಬ ಇದು ಮಾಡಿದಾಗ ನಾವು ಅಂಥವ್ರನ್ನೆಲ್ಲ ಯಾರನ್ನೂ ಬಳಸ್ಕೊಂಡಿಲ್ಲ. ಅವ್ರದ್ದೇ ಅಂತಹ ಜವಾಬ್ದಾರಿಗಳನ್ನ ಅವರಿಗೆ ಅರಿವು ಮೂಡಿಸಿ ಅವ್ರನ್ನ ಕಳಿಸಿರುವಂಥದ್ದು. ನಾನೇನು ಒಬ್ಬನೇ ಇರಬೇಕಾದಂತಹ ಅವಶ್ಯಕತೆ ನನಗಿಲ್ಲ. ನಾನು ಅದನ್ನೆಲ್ಲ ಮಾಡ್ಕೊಂಡು ಏನಾದರೂ ಒಂದಷ್ಟು ಜನ ಮಾಡ್ಕೋಬೋದಾಯಿತು. ಬಂದಿರೋರನ್ನೆಲ್ಲ ಕಳಿಸಿರುವಂಥದ್ದು. ಈಗ ಅವ್ರಿಗೆ ನೋಡ್ತಿದ್ರೆ ಗೊತ್ತಿದೆ ಇದೆಲ್ಲ ವೀಕ್ಷಣೆ. ಹಾಗಾಗಿ ನಾವು ಯಾವುದನ್ನು ಸುಳ್ಳು ಹೇಳಲ್ಲ, ಮತ್ತು ಇದನ್ನು ಹೇಳಬೇಕು ಅಂತ ನಾವು ಮಾಡೋದಿಲ್ಲ, ನಮ್ಮ ಸಹಜ ಗುಣಗಳದೆಲ್ಲ. ಹಾಗಾಗಿ ನಾವೇನಾದರೂ ಟೀಮ್ ಮಾಡ್ತೀವಿ, ಇದೆಲ್ಲ ಈ ಅದರ ಯಾವುದಿಲ್ಲ ವೀಕ್ಷಕರೇ. ಬಂದಿರೋದ್ರೆಲ್ಲ ಅವ್ರವ್ರದ್ದೇ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿ ಮೇಲೆ ಅವ್ರದ್ದೇ ಆದಂತಹ ಇದನ್ನು ಇದು ಮಾಡಿ ಈ ಸಂಪರ್ಕಗಳನ್ನ ಕಟ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ. ಇಲ್ಲಿ ಏನು ತೊಡಗ್ತಿದ್ದೀನಿ ಸ್ವಯಂ ನನ್ನ ಒಂದು ವಿಚಾರಗಳಿಗೆ ನಾನೇ ಜವಾಬ್ದಾರಿ. ನನ್ನ ಜವಾಬ್ದಾರಿಯಲ್ಲೇ ಇದು ಮಾಡ್ತಾ ಇರುವಂಥದ್ದು. ಇಲ್ಲಿ ಯಾರು ನಮ್ಗೆ ಹಿಂಗೆ ಮಾಡು ಹಂಗೆ ಮಾಡು ಇದು ಯಾರು ನಮ್ಗೆ ಹೇಳ್ಕೊಡ್ತಾನಿಲ್ಲ. ನಮಗೂ ಗುರುಗಳನ್ನಂತ ನಾನು ಸಹಜ ಹುಡುಕ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ. ಆದರೆ ಗುರುಗಳ ಒಂದು ಎಲ್ಲ ಪ್ರಾಪಂಚಿಕವಾಗಿ ಬಂದಿರೋದ್ರಿಂದ ಗುರುಗಳು ಸ್ವಲ್ಪ ಎಲ್ಲೆಲ್ಲೋ ಬಂದಿದ್ದಾರೆ. ಎಲ್ಲ ಪ್ರಾಪಂಚಿಕವಾಗಿ ಜನರ ಒಂದು ಈ ಒಂದು ಇದನ್ನೇ ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ವಿಚಾರದಲ್ಲಿ ಪ್ರಾಪಂಚಿಕ ಇರೋದ್ರಿಂದ, ನಮ್ಮದು ಪ್ರಾಪಂಚಿಕವಾಗಿ ಇಲ್ದಿರೋದ್ರಿಂದ, ಅವರಷ್ಟು ವರ್ಷಗಳ ಪ್ರಾಪಂಚಿಕವಾಗಿ ಇಲ್ಲದೆ ಈಗ ಒಂದು ಅದರದೇ ಆದಂಥ ಒಂದು ಗುರುತತ್ವದಲ್ಲಿ ಇರೋದ್ರಿಂದ ಯಾವುದು ಇದಿಲ್ಲದೆ ನಾನು ಸ್ವಲ್ಪ ಇದಾಗ್ತಿಲ್ಲ. ಹಾಗಾಗಿ ನಾನು ಸುಮಾರು ವರ್ಷಗಳಿಂದ ಗುರುಗಳನ್ನ ಇದು ಮಾಡ್ತಾ ಇದ್ದೀನಿ. ಆ ಒಂದು ಸುಮಾರು 4-5 ವರ್ಷಗಳಿಂದ ನಡೀತಾ ಇದೆ ಆ ಒಂದು ಇದು. ಕೆಲವೊಂದು ಗುರುಗಳೆಲ್ಲ ಹೇಳಿದ್ದಾರೆ, ವಿದ್ಯೆಗಳನ್ನ ಇದು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಯಾವುದೇ ವಿದ್ಯೆನೂ ಸಹ ನಾನು ಇದಾಗಿಲ್ಲ ವೀಕ್ಷಕರೇ. ಯಾವುದೇ ವಿದ್ಯೆನೂ ನಾನು ಕಲ್ತಿಲ್ಲ. ಯಾವುದೇ ವಿದ್ಯೆ ನಾವು ಹೆಂಗೆ ಬಂದಿದ್ದೀವಿ ಹಂಗೆ ಹೋಗೋಣ ಅಂತಲೇ ಇರೋದು. ಕೆಲವೊಂದು ವಿದ್ಯೆಗಳನ್ನ ಕಲಿಬೋದಂಥ ಸಾಧ್ಯತೆಗಳಿತ್ತು, ಯಾವುದೂ ಕಲ್ತಿಲ್ಲ. ಹೆಂಗೆ ಬಂದಿದ್ದೀವಿ ಹಂಗೆ ಹೋಗೋಣ ಅಂತಷ್ಟೇ. ಸಹಜವಾದಂಥದ್ದು ಕಲಿಬೇಕು. ಅವರು ಸಹ ಕೆಲವೊಬ್ರು ಇನ್ನೂ ಬೇರೆ ಹೇಳಿದ್ರು, ನಿಮ್ಮ ಜೀವನಕ್ಕಾದ್ರೂ ಕಲ್ತ್ಕೊಳ್ಳಿ, 4 ಜನಕ್ಕೆ ಇದು ಮಾಡ್ಕೊಂಡು ಅದರಲ್ಲಾದ್ರೂ ಸ್ವಲ್ಪ ಏನಾದರೂ ಒಂದು ಮಾಡ್ಕೋಬೋದು ಅಂತ. ಹಾಗಾಗಿ ಎಲ್ಲ ಸಾತ್ವಿಕ ವಿದ್ಯೆಗಳನ್ನು ಸಹ ನಾನು ಇದು ಮಾಡಿಲ್ಲ, ಯಾವುದೂ ನಾನು ಕಲಿತಿಲ್ಲ. ಆಗ ಕೆಲವೊಂದು ವಿದ್ಯೆಗಳೆಲ್ಲ ಯಾವುದರಿಂದನೂ ನಾನು ಇದಾಗಿಲ್ಲ ವೀಕ್ಷಕರೇ. ಯಾವುದೇ ವಿದ್ಯೆಯನ್ನು ಸಹ ಯಾವುದರಿಂದನೂ ಇದಾಗಿಲ್ಲ. ಹಾಗಾಗಿ ಹೇಳ್ಕೊಡ್ತೀನಿ ಅಥವಾ ಏನು ಮಾಡಬೇಕು ಸಹ ನಾನು ಇದಾಗಿಲ್ಲ. ಹಾಗಾಗಿ ಈ
ಈ ಥರ ವಿಚಾರಗಳಲ್ಲಿ ನಾನು ಯಾವುದೂ ಆಸಕ್ತಿ ಇಲ್ಲದಿರೋ ವಿಚಾರಗಳಲ್ಲಿ ಇರುವಂಥದ್ದು. ಮತ್ತು ಯಾವುದೂ ನಾನು ಥಿಂಕ್ ಮಾಡಲ್ಲ, ಯೋಚನೆ ಮಾಡಲ್ಲ ನಿಮ್ಗೆ ಏನಕ್ಕೆ ಮಾಡಬೇಕು ಅಥವಾ ಏನಕ್ಕೆ ಮಾಡಬೇಕು ಅಂತ. ನಾನು ಏನು ಮಾಡ್ತೀನೋ ಅದಕ್ಕೆ ಮಾಡ್ತೀನಿ. ಸಾಧ್ಯವಾದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ, ಅಥವಾ ಹೊಸ ವಿಚಾರಗಳಿದ್ರೆ ನನ್ನ ಹತ್ರ ಕೇಳಿ, ಅಥವಾ ನಿಮಗೆ ಏನಿದ್ರೆ ನಾನು ಸ್ವಲ್ಪ ಇದು ಮಾಡಿ. ಈ ಥರ ವಿಚಾರಗಳನ್ನ ನಾನು ಹೇಳ್ತಾ ಬರ್ತಾ ಇರೋದು ವೀಕ್ಷಕರಿಗೆ. ಹಾಗಾಗಿ ನಿಮ್ಮನ್ನು ಸಹ ನಾವು ಯಾವುದೇ ಒಂದು ಮೂಢರನ್ನಾಗಿ ಮಾಡ್ತಾ ಇರೋಂಥ ವಿಚಾರಗಳಲ್ಲಿ ಇಲ್ಲ. ಇದು ಮೂಢರನ್ನಾಗಿ ಮಾಡಿ ನೀನಾವೇನೋ ಇದಾಗಬೇಕು ಅನ್ನೋದು ಸಹ ನನಗೆ ಅದು ಇಲ್ಲ ವೀಕ್ಷಕರೇ. ಯಾಕಂದರೆ ನಾನು ಯಾವುದೇ ಗ್ಯಾಂಗ್ ಮಾಡಿಲ್ಲ, ಯಾವುದೋ ಟೀಮ್ ಮಾಡಿಲ್ಲ, ಮುಂದೆ ನೋಡಲ್ಲ, ಯಾವತ್ತೂ ಮಾಡಿಲ್ಲ. ನನಗೆ ಯಾವುದೂ ಇದೇ ಇಲ್ಲ. ನನಗೆ ಬೆಂಬಲನೂ ಬೇಡ ಅಂತಲೇ ನಾನು ಹೇಳೋದು. ಸುಮಾರು ವರ್ಷಗಳಿಂದ ಸಹ ನಾನು ಅದನ್ನೇ ಹೇಳೋದು, ನನಗೆ ಬೆಂಬಲ ಬೇಡ. ಬೆಂಬಲ ಏನಕ್ಕೆ ವೀಕ್ಷಕರೇ? ನಾನು ಯಾರನ್ನೂ ಇದು ಮಾಡ್ತಿಲ್ಲ, ಏನೂ ಇಲ್ಲ. ನಾನು ಸೆಕೆಂಡ್ಗಳ ಕಾಲ ಅಷ್ಟೇ ನಾನು ಜೀವಿಸೋದು. ನನ್ನ ಒಂದು ಇದಷ್ಟೇ, ನಾನು ಅಷ್ಟೇ ಒಂದು ವ್ಯಾಲ್ಯೂ ಸಮಯನ ನಾನು ತೊಗೊಳ್ಳೋದು. ಗಂಟೆ ದಿನಗಳು ಯಾವುದೂ ಇರೋಲ್ಲ, ಸೆಕೆಂಡ್ಗಳಷ್ಟೇ. ಹಾಗಾಗಿ ಅದರಿಂದ ಸಹ ಹಿನ್ನಡೆಯಲ್ಲಿ ನಾನು ಇರುವಂಥದ್ದು. ಹಾಗಾಗಿ ಇದರಿಂದ ನಾನು ಯಾವುದೋ ಗ್ಯಾಂಗ್ ಆಗಲಿ ಯಾವುದೂ ಮಾಡ್ಕೊಂಡಿಲ್ಲ, ಯಾವುದು ಇದರಲ್ಲಿ ಇಲ್ಲ ವೀಕ್ಷಕರೇ. ನಾನು ಯಾವುದೋ ಗ್ಯಾಂಗ್ಗಳನ್ನು ನಾನು ಮಾಡ್ಕೊಳ್ಳೋದಿಲ್ಲ. ಯಾವುದಕ್ಕೂ ಯಾರು ನನಗೆ ಗೊತ್ತೂ ಇಲ್ಲ ಪ್ರಪಂಚದಲ್ಲಿ, ಯಾವುದೂ ಸಹ ನನಗೆ ಇದಿಲ್ಲ. ಹಾಗಾಗಿ ಇಲ್ಲಿ ಏನೋ ಮಾಡ್ತಿದ್ದೀವಿ ಅಂತಂದರೆ ಇಲ್ಲಿ ತಿಳ್ಕುವಂಥದ್ದು ಇರುತ್ತೆ, ತಾನೇ ಸ್ವಯಂ ಅವ್ರಾಗುವಂಥದ್ದು ಇರುತ್ತೆ. ಇನ್ನೊಬ್ಬರನ್ನ ಮಾಡುವಂಥದ್ದು ಯಾವುದೂ ಇಲ್ಲ. ಇಲ್ಲಿ ಇನ್ನೊಬ್ಬರನ್ನ ನಾವು ಏನೋ ಇದು ಮಾಡಿ ನೀವು ಹಿಂಗೆ ಇರಬೇಕು, ನೀವು ಹಿಂಗೆ ಇದಾಗಬೇಕು, ಆ ಥರ ಯಾವುದೂ ಇಲ್ಲ ವೀಕ್ಷಕರೇ. ಇಲ್ಲಿ ಅವ್ರವ್ರನ್ನ ನೋಡ್ತಾ ಅವಳಿಗೆ ಇದಾಗುವಂಥದ್ದು. ಹಾಗಾಗಿ ಕೆಲವರಿಗೆ ನಾನು ಒಂದ್ಸತಿ ಹಾಕ್ಬೇಕು ಅಂತ ಇರ್ತೀನಿ, ಇದನ್ನು ನೋಡೋಕೆ ಹೋಗ್ಬೇಡಿ, ಇದನ್ನು ಓದೋಕೆ ಹೋಗ್ಬೇಡಿ ಅಂತ. ಈಗ ಸ್ವಲ್ಪ ದಿನಗಳಿಂದ ಅದನ್ನು ಸ್ವಲ್ಪ ಅಂದ್ಕೊಳ್ತಾ ಇರುವಂಥದ್ದು ಸಹ ಇದೆ. ಯಾಕೆಂದ್ರೆ ಅವರೇ ಓದ್ಕೊಂಡು ಅವ್ರಿಗೆ ಅದಾಗ್ತಾ ಇರುವಂಥದ್ದು, ಅದು ನಾವು ಮಾಡ್ತಿರುವಂಥದ್ದಲ್ಲ. ಅದು ಯಾರೋ ಒಬ್ಬರು ಇದು ಮಾಡಿ ಹಿಂಗೆ ಇರಬೇಕು ಅಂತ ಫೋರ್ಸ್ ಮಾಡ್ತಿರುವಂಥದ್ದಲ್ಲ. ಯಾರೋ ಮಾಡ್ತಿರೋದು ನೀವು ಅದನ್ನು ತಲೆಗೆ ಹಾಕೋಬೇಡಿ, ಅಥವಾ ನೀವು ವೀಕ್ಷಣೆನೇ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಯಾರಿಗೂ ಒಂದು ಇದು ಮಾಡ್ತಿರ್ತೀವಲ್ಲ ಅಷ್ಟು ಮಾತ್ರ ಸೀಮಿತ ಇರುತ್ತೆ, ಯಾರೋ ವೀಕ್ಷಣೆ ಮಾಡೋಕ್ಕೆ ಹೋಗ್ಬೇಡಿ ಅಂತಲೂ ಹೇಳ್ತೀವಿ. ಹಾಗಾಗಿ ಹಲವು ವಿಚಾರಗಳು ಇಲ್ಲಿ ಯಾವುದಕ್ಕೂ ಸಹ ಇರಲ್ಲ, ಎಲ್ಲ ನೋಡ್ಲಿಕ್ಕೂ ಮಾಡಲ್ಲ. ಇದರಿಂದ ನಮ್ಗೆ ಆದಾಯವೂ ಇಲ್ಲ. ಆದಾಯ ಬರಬೇಕಂತ ನಾನು ಎಕ್ಸ್ಪೆಕ್ಟೇಷನ್ ಏನೂ ಇಲ್ಲ ನನಗೆ ಯೂಟ್ಯೂಬಿಂದ. ಯಾಕಂದರೆ ಬೇರೆ ಬೇರೆ ವಿಚಾರಗಳಲ್ಲಿ ತೊಡಗಿದ್ದು. ಆದರೆ ಒಂದು ಯೂಟ್ಯೂಬ್ನ ಒಂದು ಇದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸ್ಟಾರ್ಟಿಂಗ್ ಏನಿತ್ತು, ಹಾಗಾಗಿ ನಾನು ಸುಮ್ಮನೆ ಅದನ್ನು ಇದು ಮಾಡ್ತೀನಿ. ಆದರೆ ಇದ್ಯಾವುದಕ್ಕೂ ಅಲ್ಲ ವೀಕ್ಷಕರೇ. ಇದ್ಯಾವುದು ನಾನು ಈಗ ಹಣಕ್ಕಾಗಿ ಜನ ಸಂಪಾದನೆ ಮಾಡ್ಕೊಳ್ಳೋಕ್ಕೋಸ್ಕರ, ಜನರ ಹತ್ರ ನಾನು ಪ್ರೂವ್ ಮಾಡೋಕ್ಕೋಸ್ಕರ ಅಲ್ಲ, ಆ ಒಂದು ವಿಚಾರಗಳಲ್ಲಿ ನಾನಿಲ್ಲ. ಆದರೆ ಇಲ್ಲಿ ಬರೋಕ್ಕಿಂತ ಮುಂಚೆನೂ ಸಹ ನಮ್ಗೆ ಕೆಲವು ಗೊಂದಲಗಳು ಮೂಡಿತ್ತು ಪ್ರಾಪಂಚಿಕವಾಗಿ. ಎಲ್ಲ ಒಂದು ಅದರದೇ ಆದಂತಹ ಈ ನಾನು ಅನ್ನೋದು ತುಂಬ ಇದಾಗಕ್ಕೆ ಸ್ಟಾರ್ಟ್ ಆಯಿತು. ಆದರೆ ನನ್ನ ವಿಚಾರಗಳಲ್ಲಿ ನನ್ನದೆಂದು ತದ್ವಿರುದ್ಧ ಇತ್ತು. ನಾನು ಎಷ್ಟು ವ್ಯಾಲ್ಯೂ ಕೊಡ್ತೇನಂಥ ವಿಚಾರಗಳು, ನನ್ನನ್ನು ನಾನು ಇದು ಮಾಡ್ಕೊಳ್ತೇನಂತಹ ಇದು ನನಗೆ ಅದು ಸಹ ಹಿನ್ನಡೆ ಕೊಡ್ತಾಯಿತ್ತು. ಹಾಗಾಗಿ ಸ್ವಲ್ಪ ಜನ ಹೇಳ್ತಾರೆ, ನಿಮ್ಮನ್ನ ನೀವು ಡಿಗ್ರೇಡ್ ಮಾಡ್ಕೋಬೇಡಿ ಅಂತ. ಡಿಗ್ರೇಡ್ ಅಂದರೆ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಅಂದರೆ ನಾನು ಅಷ್ಟೊಂದು ಇದು ಮಾಡ್ಕೊಳ್ಳೋದು ವೀಕ್ಷಕರು. ಯಾರಾದರೂ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂದರೆ ಅವ್ರನ್ನ ಇದು ಮಾಡ್ಕೊಳ್ತಾರೆ. ಅಂದರೆ ಒಂದು ಸಾಮಾನ್ಯವಾಗಿ ಪರಿಚಯ ಆಗೋದು. ನನ್ನ ಪರಿಚಯ ಮಾಡ್ಕೋಬೇಕು ಅಂತ ನನ್ನನ್ನು ಡಿಗ್ರೇಡ್ ಮಾಡ್ಕೊಳ್ತಿದ್ದೆ. ನನ್ನನ್ನು ಯಾರು ರೇಗಿಸ್ಬೇಕು, ನನ್ನನ್ನು ಯಾರು ಅವಮಾನ ಮಾಡಬೇಕು ಅಂತಿಲ್ಲ. ನನಗೆ ನಾನೇ ಅವಮಾನ ಮಾಡ್ಕೊಳ್ತಿದ್ದೆ, ನನ್ನನ್ನು ನಾನೇ ಡಿಗ್ರೇಡ್ ಮಾಡ್ಕೊಳ್ಳೋದು ಅಂತ ಏನಿದೆ ಇದನ್ನು ನಾನು ಮೊದಲು ಮಾಡ್ಕೊಳ್ತಿದ್ದೆ ನಾನು. ಹಾಗಾಗಿ ಕೆಲವೊಬ್ಬರು ನನ್ನ ಸಂಪರ್ಕ ಮಾಡ್ತಿದ್ದಾಗ ಅವರು ನನ್ನ ಸಸಾರವಾಗಿ ಇನ್ನೂ ಇದು ಮಾಡ್ತಿದ್ರು, ಏನೋ ಗೊತ್ತಿಲ್ಲ. ಅಂದರೆ ಕೆಲವರು ನೋಡಿದ್ರು, ಏನೆಲ್ಲ ಮಾಡ್ಕೊಳ್ಕೋಬೇಡಿ ಡಿಗ್ರೇಡ್, ನಿಮ್ಮನ್ನ ನೀವು ಅದು ಮಾಡ್ಕೊಳ್ಕೋಬೇಡಿ, ಅದು ಇದು ಅಂತ ಹೇಳಿದೆ. ಈ ಥರ ಗೊಂದಲಗಳಲ್ಲಿ ಈ ಡಿಗ್ರೇಡ್ ಮಾಡ್ಕೊಳ್ಳುವಂತಹ ನನ್ನ ಸ್ಥಿತಿಗತಿಗಳು ಪ್ರಪಂಚದಲ್ಲಿ ನಾನು ಅನ್ನೋದು ತುಂಬ ಇದು. ಈಗ ಸ್ವಲ್ಪ ಆದರೂ ಇದು ಮಾಡಿಕೊಂಡ್ರೆ ಪ್ರಾಪಂಚಿಕವಾಗಿ ವ್ಯಾವಹಾರಿಕವಾಗಿ ಆದರೂ ನಡೆಯುತ್ತೆ. ನಾವೇನು ಇಲ್ಲ ನಮ್ಮನ್ನ ಇದು ಮಾಡ್ಕೊಳ್ತೀವಿ ಅಂದ್ರೂ ಇದಾದಾಗ ನಮಗೆ ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬೇಕು ಅಂತ. ಅದು ಸೆಲ್ಫ್ ರೆಸ್ಪೆಕ್ಟ್ ಸ್ವಲ್ಪ ಬೇಕು ಅಂತಂದರೆ ಬೇಕು ಅಂತಲ್ಲ, ನಾವು ಕೊಡ್ಕೋಬೇಕು ಅಂತ ಇದಾಯಿತು. ಹಾಗೆ ನಾವು ಹೇಳ್ತಿದ್ದೀವಿ ಅಂದರೆ ಆ ಥರ ಅಂತಲ್ಲ, ಆ ಥರ ವೀಕ್ಷಕರೇ. ಈ ಥರ ಇರೋದ್ರಿಂದ ಜೀವನ ಶೈಲಿ ಪ್ರಪಂಚ ತದ್ವಿರುದ್ಧ ಇರೋದ್ರಿಂದ ಹಲವು ರೀತಿಯಲ್ಲಿ ಗೊಂದಲಗಳು ಮೂಡ್ತು. ನಾವು ಸ್ಟಾರ್ಟಿಂಗ್ ನಿಮ್ಮ ಜೊತೆ ಇಲ್ಲಿ ಇದ್ದಾಗ ಮನಸ್ಸು ಅನ್ನೋದ್ರ ಬಗ್ಗೆ ಸ್ಟಾರ್ಟಿಂಗ್ ಕವನನೋ ಮತ್ತೊಂದು ಮಗದೊಂದು ಸ್ಟಾರ್ಟ್ ಮಾಡಿದ್ದು. ಹಾಗಿಂದ ಹಿಂದಿನ ಸಹ ಇದಿತ್ತು. ಹೇಗೆ ಏನು ವಿಚಾರ ಅಂತಂದರೆ ಸುಮಾರು ಗೊಂದಲಗಳಿತ್ತು. ಯಾವುದೇ ಒಂದು ಇದಿಲ್ಲ ವೀಕ್ಷಕರಿಗೆ. ನಾನು ಯಾವುದೇ ತೊಡಗಬೇಕು ಯಾರು ನಮಗೆ ಒಂದು ಇದು ಮಾಡಿದ್ದಿಲ್ಲ, ಈಗಲೂ ಸಹ ಇಲ್ಲ. ಹಾಗಾಗಿ ನನಗೆ ಯಾವುದು ಸಹ ಇಲ್ಲ ವೀಕ್ಷಕರಿಗೆ. ಯಾವುದು ಸಹ ನಾನು ಮಾಡ್ಕೊಳ್ಳೋಕ್ಕೆ ಬಂದಿರೋಂಗಿಲ್ಲ. ಕಾರಣಾತೀತವಾಗೋ, ಕಾರ್ಯ ಸೀಮಿತವಾಗೋ ಕೆಲವೊಂದು ಕಾರ್ಯದಲ್ಲಿ ಇದಾಗಲೇಬೇಕು. ಅದಕ್ಕೆ ನೀವು ಯಾರಾದರೂ ತೊಡಗಿ ನಮ್ಮ ಒಂದು ಇದು ಸಹ ನಾವು ಇದಾಗ್ತದೆ ಅಂತ ನಾನು ಅಂದ್ಕೊಳ್ತಿರ್ತೀನಿ. ಯಾರಾದರೂ ತೊಡಗಬೇಕು, ಅದನ್ನು ಇದು ಮಾಡಬೇಕು ಅಂತ ನಾವು ಅಂದ್ಕೊಳ್ಳೋದು. ಹಾಗಾಗಿ ಯಾರು ಅದನ್ನು ಇದು ಮಾಡ್ತಿದ್ವೋ ಅಥವಾ ನನಗೆ ಯೂಟ್ಯೂಬಲ್ಲಿ ಸಿಗ್ತಾರೋ ಅಥವಾ ನಾನು ಇದಾಗ್ತಿರೋ ನನಗೂ ಗೊತ್ತಾಗ್ತಲ್ಲ. ಅದಕ್ಕೆ ನಾನು ಸಹ ಸುಮ್ಮನೆ ಇರ್ತೀನಿ. ನೀವು ಯಾರಾದರೂ ಇದು ಮಾಡ್ತಿದ್ರೆ ನಾನು ಸಹ ನಿಮಗೆ ಅದನ್ನೇ ಹೇಳ್ತಿರೋದು,
ನಾನು ಇದನ್ನು ಇದು ಮಾಡ್ತೀನಿ, ನನಗೇನು ಆಸಕ್ತಿ ಇಲ್ಲ ಇದು ನಮ್ಮ ಸಾಮಾಜಿಕ ಜಾಲತಾಣ ಯೂಟ್ಯೂಬ್ ಆಗಲಿ ಪ್ರಪಂಚ ಇದು ಯಾವುದು ನನಗೆ ಇಂಟ್ರೆಸ್ಟ್ ಇಲ್ಲ. ಮನೆ ಸಾಂಸಾರಿಕ ಜೀವನ ಯಾವುದು ಇಲ್ಲ ವೀಕ್ಷಕರೇ. ನನಗೆ ಇದೆಲ್ಲ ಬಂಧನ ಅಂತ ಅನಿಸುತ್ತೆ. ಇದೆಲ್ಲ ಬಂಧನ ಅಂತಂದರೆ ಈ ಒಂದು ಇದರಲ್ಲಿ ಸ್ಪಿರಿಚುವಲಿ ಅದು ಬೇರೆ ಬೇರೆ ಥರ ಇದಿರುತ್ತೆ ವೀಕ್ಷಕರೇ. ಹಾಗಾಗಿ ನಾನು ನಿಮಗೆ ಹೆಚ್ಚಾಗಿ ನಾನು ಎಷ್ಟೇ ಯಾರ ಜೊತೆ ಸೇರಿದ್ರು ನನ್ನ ಪೂರ್ಣ ವಿಚಾರಗಳನ್ನ ಅಥವಾ ನನ್ನ ಪೂರ್ಣ ವಿಚಾರಗಳನ್ನ ಹೇಳೋಕ್ಕಲ್ಲ. ಈಗೆಲ್ಲೇ ಕೆಲವು ಓದೋರಿಗೆ ಪ್ರಾಪಂಚಿಕವಾಗಿರುವಂಥದ್ದು ನಿಗ್ರಹಿಸಿ ಅಥವಾ ಅವನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಏನಿದೆ ಅದೇ ಒಂಥರ ಅಂತ ಅನಿಸ್ಬೋದು. ಹರೀಶ್ ರೋಗಗಳನ್ನ ಕಂಟ್ರೋಲ್ ಮಾಡಿ ನಿಗ್ರಹಿಸ್ಕೊಳ್ಬೇಕು ಅನ್ನೋದೇ ಒಂಥರ ಫುಲ್ ವಿಚಿತ್ರವಾಗಿ ಅನ್ಕೊಳ್ಳೋಂಥ ಸ್ಥಿತಿಗಳು ಇದ್ರೂ ಇರ್ಬೋದು. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ನನ್ನ ಇನ್ನೂ ಹಲವು ನನ್ನ ಬೇರೆ ವಿಚಾರಗಳನ್ನ ಇದು ಮಾಡ್ತಾ ಹೋಗ್ತಾ ಇದ್ರೆ ನೈಜತೆ ಇದ್ರೂ ಅದು ಬೇರೆ ರೀತಿಯ ಪ್ರಾಪಂಚಿಕ ವಿಚಾರಗಳು ಬೇರೆ ರೀತಿಯಲ್ಲಿ ಇದಾಗುತ್ತೆ. ಹಾಗಾಗಿ ನಾನು ಯಾರೇ ಯಂಗ್ಸ್ಟರ್ ಜೊತೆ ಸೇರಿದ್ರು ಅವ್ರು ಹೆಂಗಿರ್ತಾರೆ, ಯಾರೇ ವಿಚಾರಗಳಲ್ಲಿ ಈಗ ನನ್ನ ಮಡದಿ ಜೊತೆ ಸೇರ್ಬೇಕು ಅಷ್ಟೇ, ಮಾತಾಡ್ಬೇಕು ಅಷ್ಟೇ, ಅವ್ರು ಹೆಂಗಿರ್ತಾರೆ ಹಂಗೆ ಆಸಕ್ತಿದಾಯಕವಾಗಿ ಇರುವಂಥದ್ದು. ಹೇಳ್ತೀನಿ ಇಷ್ಟು ಅಂತ, ಅವ್ರಿಗೆ ಎಷ್ಟು ಪ್ರಾಪಂಚಿಕವಾಗಿ ಗೊತ್ತಿದ್ದವರು ಅವ್ರಿಗೆ ಏನಿದೆ ಅದನ್ನೇ ಮಾಡಿಕೊಂಡು ಮಕ್ಕಳ ಜೊತೆ ಹೆಂಗಿರಬೇಕು ಅದೇ ಥರನೇ ಇರುವಂಥದ್ದು. ನನ್ನ ವಿಚಾರಗಳನ್ನ ಅದನ್ನು ಯಾರನ್ನೂ ನಾನು ಏನು ಇದು ಮಾಡ್ಕೋಬೇಕು. ಅದು ಎಷ್ಟೋ ವಿಚಾರಗಳಲ್ಲಿ ಫ್ಯಾಕ್ಟ್ ಇದ್ರೂ ಅದು ಕೇಳೋರಿಗೆ ಅದು ಫ್ಯಾಕ್ಟ್ಗಳನ್ನ ಇದಾಗುತ್ತೆ, ಪ್ರಾಪಂಚಿಕವಾಗಿ ಇದಿರಲ್ಲ. ಹಾಗಾಗಿ ನಾವು ಯಾವುದೇ ವಿಚಾರ ಜೊತೆ ಮಾಡಬೇಕು ಅವ್ರ ಥರನೇ ಇರುವಂಥದ್ದು. ಇಲ್ಲಿ ಎಷ್ಟು ಬೇಕು ಅರಿಷಡ್ ವರ್ಗಗಳನ್ನ ನಿಗ್ರಹಿಸಬೇಕು, ಅರಿಷಡ್ ವರ್ಗಗಳನ್ನ ಇದು ಮಾಡಬೇಕು ಪ್ರಾಪಂಚಿಕ ಜೀವನದಲ್ಲಿ. ಇದನ್ನೇ ನಾವು ಇದು ಮಾಡ್ತೇವೆ. ಕೆಲವೊಂದ್ಸಲ ಅದು ಸಹ ತಪ್ಪಾಗಿ ಕಾಣಿಸ್ಬೋದು. ಹಾಗಾಗಿ ವೀಕ್ಷಕರೇ ಹಲವು ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಇದಾಗ್ಬೋದೇನೋ ಮೋಸ್ಟ್ಲಿ. ಅದು ನಮಗೆ ಗೊತ್ತಿರುವಂಥದ್ದು. ನಾವಿಲ್ಲಿ ಬೇರೆ ರೀತಿಯಲ್ಲಿ ಹೇಳಿರ್ತೀವಿ, ಒಬ್ಬರಿಂದ ಒಬ್ಬರಿಗೆ ಹೋಗ್ತಾ ಅದು ಬೇರೆ ರೀತಿಯಲ್ಲಿ ಇದಾಗ್ಬೋದು.